ನಮಸ್ಕಾರ ಸ್ನೇಹಿತರೆ. ಮೋದಿ ಜುಮ್ಲಾ ಅಥವಾ ಮೋದಿ ಸುಳ್ಳು ಎಂಬುದು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಕಾರಣ ಮೋದಿ ಸಾಹೇಬರು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕ್ತೀವಿ ಅಂತ 2014ರ ಚುನಾವಣೆಯಲ್ಲಿ ಹೇಳಿದರು. ಅದು ಜುಮ್ಲಾ ಅಷ್ಟೇ ಅಂತ ಅಮಿತ್ ಶಾ ಅವರು ಹೇಳಿದ್ದು ಹಳೆಯ ಕತೆ. ಈಗ ಅಂಥದ್ದೇ ಒಂದು ಜುಮ್ಲಾವನ್ನು ಘೋಷಿಸಿ ಮೋದಿಯವರು ಚರ್ಚೆಗೆ ಗ್ರಾಸವಾಗಿದ್ದಾರೆ. ಇದರ ಜೊತೆಗೆ ಪ್ರತಿಪಕ್ಷಗಳು ಕೂಡ ಹಿಗ್ಗಾಮಗ್ಗ ಜಾಡಿಸ್ತಾ ಇರೋದು ನಡೀತಾ ಇದೆ. ಎಸ್, ನಾವು ಇಂದು ಯಾವ ಚರ್ಚೆನ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಪಶ್ಚಿಮ ಬಂಗಾಳದ ಬಡ ಜನರಿಂದ ಲೂಟಿ ಮಾಡಲಾದ ಮತ್ತು ಇಡಿ ಜಪ್ತಿ ಮಾಡಿರುವಂತಹ ಸುಮಾರು 3,000 ಕೋಟಿಯನ್ನು ಪಶ್ಚಿಮ ಬಂಗಾಳದ ಬಡ ಜನರಿಗೆ ಹಿಂತಿರುಗಿಸಲು ತಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಮೋದಿ ಹೇಳಿರೋದು ವಾದ ವಿವಾದವನ್ನು ಹುಟ್ಟುಹಾಕಿದೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ಹಿರಿಯ ಪತ್ರಕರ್ತರಾದಂತಹ ಬಸವರಾಜ್ ಇಟ್ನಾಳ್ ಅವರು ಇದ್ದಾರೆ. ಇವರು ಇಂಜಿನಿಯರಿಂಗ್ ಪದವಿಯನ್ನು ಮಾಡಿದವರು, ಪತ್ರಿಕೋದ್ಯಮದತ್ತ ಆಸಕ್ತಿಯನ್ನು ಬೆಳೆಸಿಕೊಂಡು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ವೃತ್ತಿಯನ್ನು ಮಾಡಿದವರು, ಸದ್ಯ ಸಿನಿಮಾ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ಮತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ, ನಟರಾಜ್ ಗೌಡ ಅವರು. ಸುಮಾರು 35 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಇರುವಂತಹ ಹಿರಿಯ ನಾಯಕರು. ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕವಾಗಿರುವ NSUIನಲ್ಲಿ ಕೆಲಸವನ್ನು ಮಾಡಿದಂಥವರು. ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯಸ್ಥರು ಕೂಡ ಆಗಿದ್ದರು. ಪ್ರಸ್ತುತ KPCC ಕಾರ್ಯದರ್ಶಿಯಾಗಿ ಪಕ್ಷದ ವಕ್ತಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಈಗ ನಾವು ನೇರ ಪ್ರಶ್ನೆಗೆ ಹೋಗೋದಾದರೆ, ಮೋದಿಯವರು ಏನೀಗ ಈ ಘೋಷಣೆಯನ್ನು ಮಾಡಿದ್ದಾರೆ, ಅದು ಒಬ್ಬರು ರಾಜವಂಶಸ್ಥರು ಮೊಹುವಾ ಮೊಯಿತ್ರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರು ಅವರ ಮೇಲೆ ಅಟ್ಯಾಕ್ ಮಾಡಿರುವಂತಹ ಮೊಹುವಾ ಮೊಯಿತ್ರ ಇವರು ಬ್ರಿಟಿಷರ ಪರವಾಗಿದ್ದಂತಹ ವಂಶಸ್ಥರು. ದೇಶದ್ರೋಹಿಗಳನ್ನು ಕೃಷ್ಣನಗರ ಕ್ಷೇತ್ರದಲ್ಲಿ BJP ಕ್ಯಾಂಡಿಡೇಟ್ ಮಾಡಿದೆ ಎಂಬ ಮಾತನ್ನು ಹೇಳಿದರು. ಮುಂದುವರೆದು ಅವರು ಇಂಥ ಕಟು ಟೀಕೆಗೆ ಎದುರಿಸಲಾದ ಸಂದರ್ಭದಲ್ಲಿ ಸಪ್ಪಗಾಗಿದ್ದರು. ಆವಾಗ ಮೋದಿಯವರು ಕಾಲ್ ಮಾಡಿ ಈ ರೀತಿಯ ಭರವಸೆಯನ್ನು ನೀಡಿರುವಂಥದ್ದು. ಇದನ್ನು ನೋಡ್ತಾ ಇದ್ದರೆ ನಮಗೆ ಕೆಲವೊಂದು ಪ್ರಶ್ನೆಗಳು ಹುಟ್ಕೊಂತವೆ. ಮೋದಿ ಬಡವರಿಗಾಗಿ ಇದ್ದಾರಾ ಎಂಬ ಪ್ರಶ್ನೆ. ಅಂದರೆ ಈ ರೀತಿ ಘೋಷಣೆ ಮಾಡ್ತಿರೋದು ನೋಡಿದ್ರೆ ಮೋದಿ ಬಡವರಿಗಾಗಿದ್ದಾರಾ ಇಲ್ಲ ಅನ್ನೋದಾದರೆ ನೀವು ಕೊಡೋ ಕಾರಣ ಆದರೂ ಏನಾಗುತ್ತೆ? ಆದರೂ ಜನ ಇವರನ್ನು ನಂಬ್ತಾ ಇದ್ದಾರಾ? ಇಂತಹ ಪ್ರಶ್ನೆಗಳೆಲ್ಲ ನಮ್ಮ ಮುಂದೆ ಇದ್ದಾವೆ. ನೀವು ಏನು ಹೇಳ್ತೀರಾ ಸರ್? ಪ್ರಧಾನಮಂತ್ರಿಗಳು ಈ ಥರದ ಒಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಂದ EDಯಿಂದ ಜಪ್ತು ಮಾಡಿಕೊಂಡಂಥ ಹಣವನ್ನು ಬಡ ಜನರಿಗೆ, ಸಾಮಾನ್ಯ ಜನರಿಗೆ ಹಂಚುತ್ತೇವೆ ಅಂತ ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿದ್ದರೆ ಅದನ್ನು ಸಾರ್ವಜನಿಕವಾಗಿ ಹೇಳಬಹುದಾಗಿತ್ತು, ಹೇಳ್ತಿದ್ರು ಕೂಡ. ಆದರೆ ಇದನ್ನು ಪರ್ಸ್ನಲಿ ಒಬ್ಬ ಸಂಸತ್ ಚುನಾವಣೆ ಅಭ್ಯರ್ಥಿಗೆ ಫೋನ್ ಮಾಡಿ ಫೋನಲ್ಲಿ ಹೇಳಿರೋದ್ರು ಏನನ್ನಿಸೋದು ತೋರಿಸುತ್ತದೆ ಅಂದರೆ, ಮೊದಲಾಗಿ ಇದು ಆ ಒಂದು ಅಭ್ಯರ್ಥಿಯ ಸ್ವಲ್ಪ ಕಣ್ಣೊರೆಸುವ ತಂತ್ರಗಾರಿಕೆ ಅಥವಾ ಅವ್ರಿಗೆ ಧೈರ್ಯ ತುಂಬುವ ಒಂದು ವಿಚಾರ ಇರ್ಬೋದು. ಇನ್ನೊಂದು, ಅಕಸ್ಮಾತ್ ಹೀಗೇನೋ ಹೇಳಿಬಿಟ್ರೆ, ಇದನ್ನು ಸಾರ್ವಜನಿಕವಾಗಿ ಹೇಳಿಬಿಟ್ರೆ ಇದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ನ ವಯೋಲೇಷನ್ ಆಗ್ತದೆ. ಯಾಕಂದರೆ ಚುನಾವಣಾ ಕಾಲದಲ್ಲಿ ನೀವು ಆಮಿಷ ಒಡ್ಡೋಂಗಿಲ್ಲ. ಇದು ನೇರ ಜನರಿಗೆ 3,000 ಕೋಟಿ ಲಂಚವನ್ನು ಕೊಟ್ಟಂಗೆ. ಯಾಕಂದರೆ ಸದ್ಯಕ್ಕಂತೂ ಆ ಕಾನೂನಿಲ್ಲ. ED ಆಗಲಿ, ಯಾವುದೇ ಪೊಲೀಸರಾಗಲಿ ಅಥವಾ ಲೋಕಾಯುಕ್ತ ಆಗಲಿ ಜಪ್ತಿ ಮಾಡಿಕೊಂಡ ಹಣವನ್ನು ಸಾರ್ವಜನಿಕರಿಗೆ ಹಿಂತಿರುಗಿಸೋ ಅನ್ನೋದಕ್ಕೆ ದೇರ್ ಇಸ್ ಡಿಫ್ರೆಂಟ್ ಡೆಫಿನೇಷನ್ ಫಾರ್ ದ್ಯಾಟ್. ಯಾರಿಗೆ ಹಿಂತಿರುಗಿಸ್ತೀರಿ ನೀವು? ಕೊಟ್ಟವ್ರಿಗೆ. ಅದಕ್ಕೊಂದು ಲಿಸ್ಟ್ ಮಾಡಬೇಕು. ಅಥವಾ ಜನರಲ್ಲಾಗಿ ಎಲ್ರಿಗೂ ಕೊಟ್ಬಿಡ್ತೀರಾ? ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಆ ಒಂದು ಕಾನೂನು ಇಲ್ಲ. ಆ ಒಂದು ಕಾನೂನನ್ನು ಮೀರಿ ನಾನು ಜನರಿಗೆ ಹಣವನ್ನು ಕೊಡ್ತೇನೆ ಅಂತ ಹೇಳಿದಿಲ್ಲ. ಇದು ಮೊದಲನೇದ್ದು ಸುಳ್ಳು. ಎರಡನೇದ್ದು, ಇದು ಚುನಾವಣಾ ಮಾದರಿ ಏನಿದೆಯಲ್ಲ, ಕೋಡ್ ಆಫ್ ಕಂಡಕ್ಟ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ, ನೀತಿ ಸಂಹಿತೆಯ ಇದೊಂದು ಉಲ್ಲಂಘನೆ ಆಗ್ತದೆ. ಸೊ ಹೀಗಾಗಿ ಎರಡು ಇದರಲ್ಲಿ ಹಂತದಲ್ಲಿ ಇದು ತಪ್ಪಾಗ್ತದೆ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಇದನ್ನ ಜನ ನಂಬ್ತಾರ ಅಂಥೇಳಿ. ಜನ ಮೋದಿ ಆಗಲಿ ಅಥವಾ BJP ಆಗಲಿ ಹೇಳುತ್ತಾ ಬಂದಂಥ ಸುಳ್ಳುಗಳನ್ನು ನಂಬಿಕೊಂಡೇ ಓಟ್ ಹಾಕ್ತಿದ್ದಾರೆ. ಅದು ನಮ್ಮ ದೇಶ ದುರಂತ. ಈಗ ಏನೆಲ್ಲ ಸುಳ್ಳು ಹೇಳಿದರು? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದರು, ಕಪ್ಪುನ ತಂದು ಬಿಡ್ತೇವೆ ಅಂತ ಹೇಳಿದರು, ಸ್ವಿಸ್ ಬ್ಯಾಂಕಿಂದ ಎಲ್ಲ ಡೀಟೇಲ್ನ ಕೊಟ್ಬಿಡ್ತೀವಿ ಅಂತ ಹೇಳಿದರು, ಸ್ಟೇಟ್ ಬ್ಯಾಂಕ್ ಡೀಟೇಲ್ ಕೊಡೋದಕ್ಕೆ ಹೆದರ್ಕೊಂಡ್ರು. ಇವೆಲ್ಲ ಸುಳ್ಳುಗಳನ್ನ ಹೇಳ್ತಾನೆ ಬಂದಿದ್ದಾರೆ ಜನ. ಆದರೆ ಒಟ್ಟಾರೆಯಾಗಿ ಜನರಿಗೆ ಇದು ಸಂಪೂರ್ಣವಾಗಿ ಸಿಡಿದ ನಿಲ್ಲುವಂಥ ಪರಿಸ್ಥಿತಿ ಬರೋವರೆಗೂ ಇದು ಹಿಂಗೆ ನಡ್ಕೊಂಡು ಹೋಗ್ತದೆ. ಓಕೆ ಸರ್. ನಟರಾಜ್ ಸರ್, ನಿಮಗೆ ಪ್ರಶ್ನೆ ಏನಂದರೆ, ಮೋದಿಯವರು ಏನು EDಯಿಂದ ಜಪ್ತಿ ಮಾಡಿದ ಹಣವನ್ನು ಕೊಡ್ತೀನಿ ಅಂತ ಹೇಳ್ತಾರೆ.
ಅದೇ ಮೋದಿಯವರು ಕೋವಿಡ್ ಸಂದರ್ಭದಲ್ಲಿ PM ಕೇರ್ಸ್ ಅನ್ನೋ ಹೆಸರಲ್ಲಿ ಸುಮಾರು 12,000 ಕೋಟಿಯನ್ನು ತಮ್ಮ ಖಾತೆಗೆ ಹಾಕ್ಕೊಂಡ್ರು ಅಂತ ಇದೆ. ಆದರೆ ಇದು ಸಾರ್ವಜನಿಕ ಪೋರ್ಟಲ್, ಅದು ಚಾರಿಟಬಲ್ ಟ್ರಸ್ಟ್ ಆಗಿದೆ, ಅದನ್ನು ನಾವು ಬಹಿರಂಗಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೇಳ್ತಾರೆ. ಹೀಗಾಗಿ ಇವರು ಇಡಿರಿಂದ ರೈಡ್ ಮಾಡಿದಂತಹ ಹಣವನ್ನು ಜನರಿಗೆ ಬಳಸ್ತಾರೆ ಅನ್ನೋ ವಾದದಲ್ಲಿ ಹುರುಳಿದೆಯೇ, ಇದನ್ನು ಹೇಗೆ ನೋಡ್ತೀರಾ? PM ಕೇರ್ಸ್ನ ಇಟ್ಕೊಂಡು ಮಾತಾಡೋದಾದರೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಮಾನ್ಯ ಪ್ರಧಾನಮಂತ್ರಿಗಳು 10 ವರ್ಷಗಳ ಕಾಲ ಅವರ ಮಾತು, ಅವರ ನೀತಿ, ಅವರ ನಡೆ, ಅವರ ನಿಯತ್ತು ನೋಡಿದ್ರೆ ಪ್ರತಿಯೊಂದು ಹೇಳಿಕೆಯಲ್ಲೂ ಅವರಿಗೆ ಪ್ರಾಮಾಣಿಕತೆ ಅನ್ನೋದು ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ತೋರಿಸ್ತದೆ. ಸತ್ಯ ಅನ್ನೋದು ಅವರಿಂದ ಭಾಳ ದೂರ, ಪಾರದರ್ಶಕತೆ ಅನ್ನೋದು ಗೊತ್ತೇ ಇಲ್ಲ ಬಿಡಿ ಅವ್ರಿಗೆ. ಇದು ಈಗ ನೀವು PM ಕೇರ್ಸ್ ವಿಷಯ ಹೇಳಿದ್ರಿ. ಇಡೀ ದೇಶದಲ್ಲಿ ಬಹಳಷ್ಟು ಜನ ಅದಕ್ಕೆ ದೇಣಿಗೆ ಕೊಟ್ಟರು. PM ಕೇರ್ಸ್ ಅಂದರೆ ಪ್ರಧಾನಮಂತ್ರಿ, PM ಅನ್ನೋದು ಪ್ರಧಾನಮಂತ್ರಿ ಅಂತಲೇ ಸೇರಿಸ್ಕೊಂಡಿರುವಂಥ ಒಂದು ಖಾತೆ. ಅದು ಹಣ ಸಂಗ್ರಹ ಮಾಡ್ತೀರಿ, ಯಾರಾದರೂ ಒಂದು RTI ಮುಖಾಂತರ ಅರ್ಜಿ ಹಾಕಿ ಎಷ್ಟು ಹಣ ಸಂಗ್ರಹ ಆಗಿದೆ, ಯಾರು ಕೊಟ್ಟಿದ್ದಾರೆ, ಅದನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ RTI ಹಾಕಿದ್ರೆ ಇವರು ಒಂದು ಕಾನೂನು ಮಾಡ್ತಾರೆ, ಅದು ಆ ವ್ಯಾಪ್ತಿಗೆ ಬರೋದಿಲ್ಲ. ಅಂದರೆ ಇದ್ರೊಳಗೆ ಪಾರದರ್ಶಕತೆ ಇದೆ ಅಂತ ಅನ್ನೋಕ್ಕಾಗ್ತದಾ? ಇನ್ಫ್ಯಾಕ್ಟ್ ಯಾವುದೇ ಅರ್ಜಿ ಹಾಕಿದ್ರು ಕೂಡ ಇದೇ ರೀತಿ ಉತ್ತರ ಬರ್ತಾ ಇದ್ದಾವೆ ಅಂತ ಮೋದಿ ಸರ್ಕಾರದ ಮೇಲಿರೋ ಆರೋಪ. ಅದೇ ನಿಜ, ಅದೇನೆ. ಯಾಕಂದರೆ ನೀವು ಅರ್ಜಿ ಹಾಕಿ RTI ಮುಖಾಂತರ ಅರ್ಜಿ ಹಾಕಿದ್ರೆ ಇದು ಈ ವ್ಯಾಪ್ತಿಗೆ ಬರೋದಿಲ್ಲ, ಅಂದರೆ ಪಾರದರ್ಶಕತೆ ಇಲ್ಲ. ಪಾರದರ್ಶಕತೆ ಇಲ್ಲ, ಸತ್ಯನೂ ಇಲ್ಲ ಅವ್ರ ಹತ್ರ. ಆಮೇಲೆ ಅವರಲ್ಲಿ ಈಗ PM ಕೇರ್ಸಲ್ಲಿ RTI ಒಂದು CAG ರಿಪೋರ್ಟ್ನ ವ್ಯಾಪ್ತಿಗೂ ಇದು ಒಳಪಡೋದಿಲ್ಲ ಅಂತಾರೆ. ಅಂದರೆ ಇದು ಬಹಳ ದುರಂತ, ದೇಶದ ದುರಂತ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ನೀವು ಪ್ರಜೆಗಳಿಂದ ನೀವು ಹಣವನ್ನು ಸಂಗ್ರಹಿಸ್ತೀರಿ, ಪ್ರಧಾನಮಂತ್ರಿಗಳು ತಮ್ಮ ಹೆಸರಲ್ಲಿ ಹಣ ಸಂಗ್ರಹ ಮಾಡ್ತಾರೆ, ಅದರ ಲೆಕ್ಕ ಅಕೌಂಟ್ ಕೊಡೋದಿಲ್ಲ ಅಂದರೆ ಅಕೌಂಟಬಿಲಿಟಿ ಇಲ್ಲ. ಇದೇ ರೀತಿಯಾಗಿ ಮುಂದುವರೆದು ಈಗ SBI ಎಲೆಕ್ಟ್ರಲ್ ಬಾಂಡ್ SBI ಮುಖಾಂತರ ಪರ್ಚೇಸ್ ಮಾಡ್ತಾರಲ್ಲ, ಅದರಲ್ಲೂ ಇಲ್ಲಿವರೆಗೂ ಏನಾಯಿತು? ಪಾರದರ್ಶಕತೆ ಇಲ್ಲ. ಯಾರು ಕೊಂಡುಕೊಂಡ್ರು, ಯಾರು ಕೊಟ್ಟರು ಅಂತ ಹೇಳೋದಿಲ್ಲ. ಇದು ಬಟ್ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಗೊತ್ತಿರ್ತದೆ, BJP ಮಾತ್ರ ಗೊತ್ತಿರ್ತದೆ. ಬೇಕಾದ್ರೆ SBI ಅವ್ರ ಅಂಡರ್ ಬರೋದಲ್ವಾ, ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಇದೊಂದು ಗುಪ್ತ ಸೂಚಿ. ಮೋದಿಯವರು ತಮ್ಮ ಕ್ರೆಡಿಬಿಲಿಟಿಯನ್ನು, ಪ್ರಧಾನಮಂತ್ರಿಗಳು ತಮ್ಮ ಕ್ರೆಡಿಬಿಲಿಟಿಯನ್ನು, ಪ್ರಧಾನಮಂತ್ರಿಯ ಹುದ್ದೆಯ ಘನತೆಯನ್ನು ಇಲ್ಲಿವರೆಗೂ ಹಾಳು ಮಾಡಿದ್ದಾರೆ ಮತ್ತು ಕಳೆದಿದ್ದಾರೆ. ಹಾಳು ಮಾಡೋದು ಕಳೆದಿದ್ದು. ಐತಿಹಾಸಿಕವಾಗಿ ಅವ್ರಿಗೆ 10 ವರ್ಷ ಒಂದು ಅವಕಾಶ ಇತ್ತು, ಅಭೂತಪೂರ್ವವಾದ ಅವ್ರ ಬೆಂಬಲ ಇತ್ತು, ಅಭೂತಪೂರ್ವವಾದ ಅವ್ರಿಗೆ ಜನ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಒಂದು ಅಧಿಕಾರ ತಂದಿದ್ರು. ಆದರೆ 10 ವರ್ಷಗಳಲ್ಲಿ ಈ ಕರಪ್ಷನ್ನ ಲೀಗಲೈಸ್ ಮಾಡಿದ್ದು ಎಲೆಕ್ಟ್ರಲ್ ಬಾಂಡ್ ಮುಖಾಂತರ, RTI ವ್ಯಾಪ್ತಿಯಿಂದ PM ಕೇರ್ಸ್ನ, CAG ರಿಪೋರ್ಟಿಂದ PM ಕೇರ್ಸ್ನ ಹೊರಗಿಟ್ಟದ್ದು. ಇವೆಲ್ಲ ಏನು ತೋರಿಸುತ್ತೆ ಅಂದರೆ ಇವರು ತಮಗಿಷ್ಟ ಬಂದಂಗೆ ತಮಗಿಷ್ಟ ಬಂದಂಗೆ ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊತಾರೆ ಅನ್ನೋದು ತೋರಿಸ್ತದೆ. ಇದು ದುರಂತ, ಇದು ದೇಶಕ್ಕೆ ಇದು ದುರಂತ. 10 ವರ್ಷಗಳ ಕಾಲ ಜನ ಇದನ್ನು ನೋಡಿದ್ದಾರೆ. ಈಗಲಾದರೂ ಇದು ಎಂಡ್ ಮಾಡುವಂಥ ಸಮಯ ಬಂದಿದೆ. ಈಗ ಎಚ್ಚೆತ್ಕೊಂಡ್ರೆ ಮಾತ್ರ ಇನ್ನೂ ಕರಾಳ ಕಾಯ್ದೆಗಳು ತರ್ಬೋದು. ನೀವು ನೋಡಿರ್ಬೋದು, ಲ್ಯಾಂಡ್ ಅಕ್ವಿಷನ್ ಬಿಲ್ ತೊಗೊಂಬಂದ್ರು 2014ರಲ್ಲಿ, ಬರೀ ರೈತರ ಅನುಮತಿ ಕೇಳ್ದಲ್ಲೇ ರೈತರಿಂದ ಅವರು ಅಕ್ವೈರ್ ಮಾಡ್ಕೋಬೋದು. ಆ ರೀತಿಯ ಕಾನೂನು, ಅದು ಕರಾಳ ಅಲ್ವಾ? ಆಮೇಲೆ ಈ ಕೃಷಿ ಕಾಯ್ದೆಗಳು 3 ಕಾಯ್ದೆಗಳು ತೊಗೊಂಬಂದ್ರಲ್ಲ, ಹೋರಾಟ ಮಾಡಿದ ಮೇಲೆ ಕ್ಷಮೆ ಯಾಚಿಸಿ ಅದು ನಿಲ್ಲಿಸಿದ್ರು. CAA NRC ತೊಗೊಂಬಂದ್ರು, ಹೋರಾಟ ಮಾಡಿ ನಿಲ್ಲಿಸಿದ್ರು. ಈಗ CAA ಮತ್ತೆ ಜಾರಿ ಅಂತ ಹೇಳಿ ಚುನಾವಣೆಗೆ ಇಂದು ದಿನ ಘೋಷಣೆ ಮಾಡಿ ಹೋಗಿದ್ದಾರೆ. ಇಂತಹ ಕರಾಳ ಕಾನೂನುಗಳನ್ನು ಇನ್ನೂ ತೊಗೊಂಬರುವಂಥ ಅವಕಾಶಗಳಿದೆ. ಹಂಗಾಗಿ ಇಡೀ ದೇಶ ಜನ, ನಾವು ಎಲ್ಲ ಎಚ್ಚೆತ್ತುಕೊಂಡು ಜಾಗೃತರಾಗಿ ಇದಕ್ಕೆ ಕಡಿವಾಣ ಹಾಕಬೇಕಂದ್ರೆ ಈ ಚುನಾವಣೆಯಲ್ಲಿ BJPಯ ಮತ್ತೊಮ್ಮೆ ಬರೋದನ್ನು ತಡಿಬೇಕಿದೆ. ಆಲ್ರೆಡಿ ಇಂಡಿಯಾ ಮೈತ್ರಿಕೂಟ ಇದೆ, ದೊಡ್ಡ ಮಟ್ಟದ ಮೈತ್ರಿಕೂಟ ಇದೆ. ಅದಕ್ಕೆ ಅವಕಾಶವನ್ನು ಕೊಟ್ಟು ಪ್ರಜಾಪ್ರಭುತ್ವವನ್ನು, ಈ ಸಂವಿಧಾನವನ್ನು, ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಇಲ್ಲಿವರೆಗೆ ಕಟ್ಕೊಂಡು ಬಂದಿದ್ವಲ್ಲ, ಆ ವ್ಯವಸ್ಥೆಯನ್ನು ಉಳಿಸುವಂಥ ಕೆಲಸ, ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಅಂತೀನಿ ನಾನು. ಸರ್ ಇಟ್ನಾಳ್ ಸರ್, ನೀವು ಉತ್ತರ ಕೊಡ್ತಾನ ನೀತಿ ಸಂಹಿತೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈ ಮೋದಿ ಹೇಳಿಕೆಯ ಹಿನ್ನೆಲೆಯಲ್ಲಿ TMC ನಾಯಕರು ಪ್ರತಿಕ್ರಿಯೆ ಕೊಟ್ಟಿರೋದನ್ನ ನೋಡ್ತಾ ಇದೆ. ಅದರಲ್ಲೊಬ್ಬರು ಜಾರಿ ನಿರ್ದೇಶನಾಲಯದ ಏನು ದಾಳಿ ಮಾಡಿ ತನ್ನ ಆಸ್ತಿ ಪಾಸ್ತಿ ಅಥವಾ ದಾಖಲೆ ಪತ್ರಗಳನ್ನ ವಶಪಡಿಸ್ಕೊಂಡಿರುತ್ತೆ, ಅದು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ 2002 ಅಡಿಯಲ್ಲಿ ಬರುತ್ತೆ. ಮೋದಿಯವರು ಹೇಳಿದ ಪ್ರಕಾರ ಈ ಹಣವನ್ನು ಬಡವರಿಗೆ ನೀಡೋದಾದರೆ ಇದನ್ನು ಆ ಆಕ್ಟ್ನ ಕಾಯ್ದೆ ಅಡಿಯಲ್ಲಿಯೇ ನಾವು ಮಾಡಬೇಕಾಗುತ್ತೆ. ಈ ಹಣವೀಗ ನ್ಯಾಯಾಲಯದ ವಶದಲ್ಲಿದೆ. ಈ ವಶದಲ್ಲಿರುವಂಥ ಹಣವನ್ನು ಮೋದಿ ಕೊಡಲಿಕ್ಕೆ ಹೇಗೆ ಬರುತ್ತೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದು ಜನಸಾಮಾನ್ಯರಿಗೆ ತಿಳಿಸಿ ಹೇಳೋದಾದರೆ TMC ವಾದದಲ್ಲಿ ಉರುಳಿದೆಯಾ, ಅಥವಾ ಅವರು ವಾದದಲ್ಲಿ ಉರುಳಿದ್ರೆ ಅದನ್ನು ಜನರಿಗೆ ಮನವರಿಕೆ ಮಾಡೋದು? ಅಲ್ಲ, ಸುವೇಂದ್ರ ಹೇಳಿದ್ದು ಕರೆಕ್ಟ್ ಆಗಿದೆ. ಯಾಕಂದರೆ ಯಾವುದೇ ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ದಾಖಲೆ ಇಲ್ಲದ ಅಥವಾ ಸಂಶಯಾಸ್ಪದ ಹಣವನ್ನು ಜಪ್ತಿ ಮಾಡಿಕೊಂಡಾಗ ಯಾವುದೇ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿರಲಿ, ಅದು ಸರ್ಕಾರದ ಸುಪರ್ದಿಗೆ ಹೋಗ್ತದೆ.
ಆ ಹಣ ಅಥವಾ ಅದು ಬೇರೆ ಯಾವುದೇ ಒಂದು ಆಸ್ತಿ ಇರ್ಬೋದು, ಬೇರೆ ಯಾವುದೇ ಒಂದು ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಏನೇ ಇರ್ಬೋದು, ಅದು ಸರ್ಕಾರದ ಸುಪರ್ದಿನಲ್ಲಿ ಇರ್ತದೆ. ಮೊದಲು ಕೋರ್ಟಿನ ಸುಪರ್ದಿನಲ್ಲಿ ಇರ್ತದೆ, ಆಮೇಲೆ ಅದು ಕೋರ್ಟ್ ಅದನ್ನು ಫೋರ್ಫೀಚರ್ ಆರ್ಡರ್ ಕೊಟ್ಟಾದಮೇಲೆ ಅದು ಸರ್ಕಾರದ ಸುಪರ್ದಿಗೆ ಹೋಗ್ತದೆ. ಅದನ್ನು ಜನಸಾಮಾನ್ಯರಲ್ಲಿ ಹಂಚಬೇಕು ಅನ್ನೋದೊಂದು ಕಾನೂನು ಇಲ್ಲ, ಮತ್ತು ಆ ಪ್ರೊವಿಷನ್ ಇಲ್ಲ ಒಂದು. ಮತ್ತು ಆ ರೀತಿಯ ಚಿಂತನೆ ಮೋದಿ ಸಾಹೇಬ್ರಿಗೆ ಇದ್ದಿದ್ದರೆ ಇದು ರಾಬಿನ್ಹುಡ್ ಚಿಂತನೆ. ರಾಬಿನ್ಹುಡ್ ಅಂತ ನಮ್ಮಲ್ಲಿ ಒಂದು ಕಲ್ಪನೆ ಇದೆ. ಶ್ರೀಮಂತರಲ್ಲ ಕಪ್ಪಣವನ್ನು ಅಥವಾ ಅವರ ಆಸ್ತಿಯನ್ನು ಲೂಟಿ ಮಾಡಿ ಬಡವ್ರಿಗೆ ಹಂಚೋದು. ಆ ಚಿಂತನೆ ಅವ್ರಿಗಿದ್ರೆ ಎಲೆಕ್ಟ್ರಲ್ ಬಾಂಡ್ ಯೋಜನೆ ಬರ್ತಿರಲಿಲ್ಲ. ಎಲೆಕ್ಟ್ರಲ್ ಬಾಂಡಲ್ಲಿ ಏನಾಗ್ತಿದೆ ಅಂದರೆ ಬಡವನ ಹಣವನ್ನು ಕಿತ್ತುಕೊಂಡು ಶ್ರೀಮಂತರಿಗೆ ಕೊಡ್ತಿದ್ದಾರೆ. ಹೇಗೆ ಅಂದರೆ ಈಗ ಒಂದು ಯಾವುದೋ ಕಾಂಟ್ರ್ಯಾಕ್ಟು, ಇಲ್ಲಿ ಅನೇಕ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಅನೇಕ ನಮ್ಮ ಮೆಗಾ ಇಂಜಿನಿಯರಿಂಗ್ ಆಗಲಿ ಅನೇಕ ಅಲ್ಲಿ ಏನು ದಾನಿಗಳಿದಾರಲ್ಲ, ಅವ್ರ ದಾನಿಗಳು ಏನು ಜಗತ್ ಕಲ್ಯಾಣಕ್ಕೋಸ್ಕರ ದಾನ ಕೊಟ್ಟಿಲ್ಲ. ಅವರು ಕಾಂಟ್ರ್ಯಾಕ್ಟ್ ಗುತ್ತಿಗೆದಾರರು. ಅವರು ಸಾವಿರಾರು ಕೋಟಿ ಗುತ್ತಿಗೆ ತೊಗೊಂಡಿದ್ದಾರೆ. ಸಾವಿರಾರು ಕೋಟಿ ಫಾರ್ ಎಕ್ಸಾಂಪಲ್ ಮೆಗಾ ಇಂಜಿನಿಯರಿಂಗ್ ಕಂಪ್ನಿನೇ, ಅವರು ಉತ್ತರ ಪ್ರದೇಶ ಕಾಶ್ಮೀರದಲ್ಲಿ ಸುಮಾರು 5,000 ಕೋಟಿ ರಸ್ತೆ ಗುತ್ತಿಗೆಯನ್ನು ಪಡೆದರು. 5,000 ಕೋಟಿ ಗುತ್ತಿಗೆಯನ್ನು ಪಡೆದಂಥವನು 1,000 ಕೋಟಿ ಹೆಚ್ಚು ಕಡಿಮೆ 996 1,000 ಕೋಟಿ ಲಂಚ ಕೊಡ್ತಾನೆ ಅಂದರೆ ಆತ ಎಷ್ಟು ಅಪರಾಧಪ್ರಿ ಮಾಡಿರಬೇಡ ಗುತ್ತಿಗೆನಲ್ಲಿ. ಆ ಗುತ್ತಿಗೆ ಹಣ ಎಲ್ಲಿಂದ ಯಾರಿಗೆ ಎಲ್ಲಿಂದ ಹೋಗ್ತದೆ? ಅದು ಜನರ ಹಣ. ಇಂಡೈರೆಕ್ಟ್ಲಿ ಏನು ಮಾಡ್ತದೆ ಎಲೆಕ್ಟ್ರಲ್ ಬಾಂಡಲ್ಲಿ ಏನಾಗ್ತಾ ಇದೆ ಅಂದರೆ ಬಡವನ ಹಣದಿಂದ ಏನು ತೆರಿಗೆ ಹಣದಿಂದ ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಮೂಲಸೌಕರ್ಯ ಕೆಲಸ ಕಾರ್ಯಗಳು ಆಗಬೇಕಿತ್ತಲ್ಲ, ಆ ಹಣದಲ್ಲಿ ಹೆಚ್ಚು ಕಡಿಮೆ ಮಾಡಿ ಅದನ್ನು ಗುತ್ತಿಗೆದಾರನಿಗೆ ಕೊಡಿಸಿ ಆ ಗುತ್ತಿಗೆದಾರ ರಾಜಕೀಯ ಪಕ್ಷಕ್ಕೆ ದಾನ ಕೊಡೋದು. ಇದು ರಾಬಿನ್ಹುಡ್ ಚಿಂತನೆನ ಇದು ರಾಬಿನ್ಹುಡ್ ಚಿಂತನೆನ ಇದು ಬಡವನನ್ನು ಲೂಟಿ ಮಾಡಿ ಶ್ರೀಮಂತರನ್ನ ಹೆಚ್ಚು ಶ್ರೀಮಂತ ಮಾಡೋ ವಿಚಾರ ಇದು. ಮೊನ್ನೆ ರಿಪೋರ್ಟ್ ಬಂತು, ಮತ್ತು ಬಡವ ಮತ್ತು ಆ ಶ್ರೀಮಂತರ ನಡುವಿನ ಅಂತರ ಬ್ರಿಟಿಷರ ಕಾಲಕ್ಕಿಂತ ಹೆಚ್ಚಾಗಿದೆ ಈಗ ಅಂತ. ಬ್ರಿಟಿಷ್ ಕಾಲದಲ್ಲಿ ಮತ್ತು ಬಡವ ಮತ್ತು ಶ್ರೀಮಂತರ ಮಧ್ಯೆ ಏನು ಅಂತರ ಇತ್ತು, ಆ ಕಂದಕ ಈಗ ಅದಕ್ಕಿಂತ ಹೆಚ್ಚಾಗಿದೆ, ಕಳೆದ 10 ವರ್ಷಗಳಲ್ಲಿ ಹೆಚ್ಚಾಗಿದೆ. ಯಾಕೆ ಅಂದರೆ ಇದಕ್ಕೋಸ್ಕರನೇ. ಹೀಗಿರುವಾಗ ಇವೆಲ್ಲ ಜುಮ್ಲಾ, ನೀವು ಹೇಳಿದ್ರಲ್ಲ ಜುಮ್ಲಾ ಮಾತ್ರ ಇದು. ಆದರೆ ಜನಕ್ಕೆ ಈ ಒಂದು ಸಂಕೀರ್ಣತೆಯನ್ನು ತಲುಪಿಸ್ಬೇಕಾಗಿದೆ ನಾವೆಲ್ಲ ಸೇರಿಕೊಂಡು. ಯಾಕಂದರೆ ಇದು ಹೀಗೆ ಹೋಗಿಬಿಟ್ರೆ ಪ್ರಜಾಪ್ರಭುತ್ವ, ಭಾರತದ ಪ್ರಜಾಪ್ರಭುತ್ವ ತುಂಬ ಅಪಾಯದಲ್ಲಿದೆ. ಯಾಕಂದರೆ ಒಂದು 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 ಬಹು ಜನಸಂಖ್ಯಾತ ಏನಂತಾರೆ ಮೆಜಾರಿಟೇರಿಯನಿಸಮ್, ಕಮ್ಯುನಲಿಸಮ್ ಆ್ಯಂಡ್ ಮನಿ ಪವರ್ ಕೂಡಿಬಿಟ್ರೆ ಇದು ಮತ್ತೆ ನಾವು ಮಿಡಿವಲ್ ಏಜಸ್ ಓಬಿರನ್ ಕಾಲಕ್ಕೆ ಹೋಗ್ತೇವೆ, ನಾವು ಪ್ರಜಾಪ್ರಭುತ್ವಕ್ಕೆ ಹೋಗುವ ಹಾದಿ ಅಲ್ಲ ಇದು. ಸರ್, ರಾಬಿನ್ಹುಡ್ ಚಿಂತನೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ನೋಡಬೇಕಾದ್ರೆ ನನಗೆ ಮಹುವಾ ಮೊಯಿತ್ರಾ ಅವ್ರನ್ನ ಅಟ್ಯಾಕ್ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತಿನ ಬೆಳವಣಿಗೆಗೂ ಕೂಡ ಮಹುವಾ ಮೊಯಿತ್ರಾ ಅವರ ಕ್ಷೇತ್ರವೇ ಕಾರಣವಾಗಿರುವಂಥದ್ದು. ಮೊದಲಿಂದಲೂ TMCಯ ಈ ಸಂಸದೆಯನ್ನು BJP ಕಟುವಾಗಿ ಟೀಕಿಸ್ತಾ BJPಗೆ ಹೆದರಿಕೆಯನ್ನು ಉಂಟು ಮಾಡಿರುವಂಥ ಸಂಸದೆಯವರು. ಸೊ ಅವ್ರು ಎತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅವರನ್ನು ಸಂಸತ್ನಿಂದ ಅವ್ರ ಮೇಲೆ ಸುಳ್ಳು ಆರೋಪನ ಹೊರಗಡೆ ಆಗದಂಥ ಸಂದರ್ಭಗಳನ್ನ ನಾವು ನೋಡಿದ್ದೀವಿ. ಈಗ ಕೃಷ್ಣನಗರ ವಿಚಾರಕ್ಕೆ ಬರೋದಾದರೆ ಮೋದಿ ನೇರವಾಗಿ ಇಲ್ಲಿಗೆ ಮೂಗು ತೋರಿಸ್ತಾ ಇದ್ದಾರೆ. ಪ್ರಧಾನಿಯವರು ಒಂದು ಕ್ಷೇತ್ರದ ಮೇಲೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಮಹು ಅವರ ಕಂಡ್ರೆ BJP ನಾಯಕರಿಗೆ ಭಯವಿದೆ ಅಂತ ಅನ್ನಿಸ್ತಾ ಇದೆ. ಮಹುವಾ ಅಷ್ಟು ಬಲಶಾಲಿ ಮಹಿಳೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ಖಂಡಿತವಾಗಿ. ನೋಡಿ, ಮಹುವಾ ಮೊಯಿತ್ರಾ ಅವರು ಭಾಳ ಒರೇಟರ್, ಒಳ್ಳೆ ಗುಡ್ ಒರೇಟರ್, ಒಳ್ಳೆ ವಾಗ್ಮಿ. ಚೆನ್ನಾಗಿ ವಿಷಯಗಳನ್ನು ಸದನದಲ್ಲಿ ಭಾಳ ನೋಡಿದ್ದೀವಲ್ಲ, ವಿಷಯಗಳನ್ನ ಸರಿಯಾಗಿ ಮಂಡಿಸ್ತಾರೆ, ಸರಿಯಾದ ಪ್ರಶ್ನೆಗಳನ್ನ ಕೇಳ್ತಾರೆ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ತೀಕ್ಷ್ಣವಾದ ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರತಿಕ್ರಿಯೆ ಕೊಡ್ತಾರೆ. ಹಾಗಾಗಿ BJP ಅವ್ರ ಮೇಲೆ ಯಾವತ್ತೂ ಟಾರ್ಗೆಟ್ ಮಾಡಿತ್ತು. ಅದನ್ನೇ ಮುಂದಿಟ್ಕೊಂಡು ಅವ್ರು ಯಾವುದೋ ಒಂದು ಪಾಸ್ವರ್ಡ್ನೇ ಯಾರ ಜೊತೆ ಶೇರ್ ಮಾಡಿದ್ರು, ಅವ್ರ ಇಮೇಲ್ ID ಪಾಸ್ವರ್ಡ್ನ ಯಾರ ಜೊತೆ ಶೇರ್ ಮಾಡಿದ್ರು ಅಂತೇಳಿ ಅವರ ವಾದಕ್ಕೆ ಅವಕಾಶ ಕೊಡದಲ್ಲೇ ಅವರನ್ನು ಏಕಪಕ್ಷೀಯವಾಗಿ ಅವ್ರನ್ನ ಸದನದಿಂದ ಆಚೆಗೆ ಉಚ್ಚಾಟನೆ ಮಾಡ್ತಾರೆ. ಇದು ಅವಾಗಿಂದ ದ್ವೇಷ ರಾಜಕಾರಣವನ್ನು ಆ ಥರ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಮೊಯಿತ್ರಾ ಅವರು ಒಳ್ಳೆಯ ಧ್ವನಿ, ಅವಳು ಸಾರ್ವಜನಿಕರ ಧ್ವನಿ. ಅವರನ್ನು ಕಟ್ಟಿ ಹಾಕಬೇಕು, ಅವರನ್ನು ಸದೆ ಬಡಿಬೇಕು ಅಂತ BJP ಮುಂಚೆಯಿಂದಲೂ ರಣತಂತ್ರ ಮಾಡಿದೆ, ಕುತಂತ್ರ ಮಾಡಿದೆ. ಇಲ್ಲಿ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಯಾವ ರೀತಿಯಾಗಿ ಕಟ್ಟಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದರು, ಯಾವ ರೀತಿ ಕುತಂತ್ರವನ್ನು ಮಾಡಿದರು, ಇವರು ನಾಗಪುರ ಸಂಘಟನೆ ಮತ್ತು ಸಣ್ಣ ಪುಟ್ಟ ಈ ಜಾತ್ಯತೀತ ಅಂದ್ಕೊಳ್ಳುವಂಥ JDS ಅಂತ ಪಕ್ಷಗಳನ್ನ ಸೇರಿಸ್ಕೊಂಡು ಮಾನ್ಯ ಸಿದ್ದರಾಮಯ್ಯನವ್ರು ಕಟ್ಟಾಕಲಿ ಇದೇ ರೀತಿ ಪ್ರಯತ್ನ ಮಾಡಿದರು. ಯಾವಾಗ ಚಾಮುಂಡೇಶ್ವರಿ ಸೋಲಿಸಿದ್ರು ಇದೇ ರೀತಿ ರಿವರ್ಸಲ್ಲಿ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಇದೇ ಸಂಚನ್ನ ಇಡೀ ದೇಶದಲ್ಲಿ ಇರುವ ಕೆಲವು ನಾಯಕರುಗಳು, ಅಂದರೆ ಎಲ್ಲರೂ ಒಳ್ಳೆ ನಾಯಕರೇ, ಆದರೆ ಧ್ವನಿಯನ್ನು ತೋರಿಸುವಂಥವ್ರು, ಪ್ರತಿರೋಧ ಒಡ್ಡುವಂಥವ್ರು,
ಪ್ರತಿಕ್ರಿಯೆ ಕೊಡುವಂಥವ್ರು, ಪ್ರಶ್ನೆ ಮಾಡುವಂಥವ್ರು, ಅಂತಹ ಧೈರ್ಯಶಾಲಿ ನಾಯಕರನ್ನು ಕಟ್ಟಿ ಹಾಕಲಿಕ್ಕೆ ಸಂಚುಗಳನ್ನು BJP ಮಾಡ್ಕೊಂಡು ಬಂದಿದೆ. ಈಗಲೂ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿದೆ. ಅದು ಕೇಜ್ರಿವಾಲ್ದು ಒಂದು ಉದಾಹರಣೆ. ಕೇಜ್ರಿವಾಲ್ ಕೂಡ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ರು. ಕೇಜ್ರಿವಾಲ್ದು ಒಳ್ಳೆ ಧ್ವನಿ ಆಗಿದ್ದರು. ಕೇಜ್ರಿವಾಲ್ ಜೊತೆಗೆ ಯಾವುದೇ ರೀತಿಯ ಅವರಿಂದ ಹಣ ಅವ್ರ ಮನೆಯಿಂದ ಸೀಸ್ ಮಾಡಿಲ್ಲ, ಅವರಿಂದ ಯಾವ ದಾಖಲಾತಿ ಸೀಸ್ ಮಾಡಿಲ್ಲ. ಆದರೂ ಕೂಡ ಅವ್ರನ್ನ ಏನೋ ಒಂದು ಇವರೇ ಸಂಚುಕಾರ ಅಂತ ಹೇಳ್ಬಿಟ್ಟು ಅವ್ರು ತಗೊಂಡೋಗಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅದೇ ನಿಯಮಗಳನ್ನ ಪಾಲಿಸೋದಾದರೆ, ಏನು ಲಿಕ್ಕರ್ ಗೇಟ್ನಲ್ಲಿ ಏನೋ ಒಂದು 100 crore ಸ್ಕ್ಯಾಮ್ ಆಗಿದೆ, ಇವ್ರದ್ದು ದುಡ್ಡು ಸಿಕ್ಕಿಲ್ಲ, ಅದು ತಗೊಂಡಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋದಾದರೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲ BJP ನಾಯಕರನ್ನು ಅದೇ ಫಾರ್ಮುಲಾ ತಗೊಂಡ್ರೆ ಎಲ್ಲರನ್ನೂ ಒಳಗಾಕಬೇಕು. ಎಲ್ಲ BJP ನಾಯಕರು ನೀವು ಯಾರನ್ನೇ ತೆಗೆದುಕೊಳ್ಳಿ, ಯಾಕಂದರೆ ಎಲೆಕ್ಟ್ರಲ್ ಬಾಂಡ್ ಒಂದು ಸಾಕು, ರಾಷ್ಟ್ರೀಯ BJP ನಾಯಕರು ಕೂಡ ಎಲ್ಲರೂ ಜೈಲಿಗೆ ಹೋಗಬೇಕಾಗ್ತದೆ ಅದೇ ಫಾರ್ಮುಲಾ ಅಪ್ಲೈ ಮಾಡೋದಾದರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ BJPಯೇತರ ಪಕ್ಷಗಳು, BJP ಸರ್ಕಾರದ ವಿರುದ್ಧ ಯಾರೇ ಧ್ವನಿ ಎತ್ತುತ್ತಾರೆ ಅಂತ ಎಲ್ಲ ನಾಯಕರು, ಪತ್ರಕರ್ತರನ್ನು ಸೇರಿ, ಸಿನಿಮಾ ನಟರನ್ನು ಸೇರಿ ಎಲ್ಲ ಸೆಲೆಬ್ರಿಟಿಗಳನ್ನು ಹಂತವಾಗಿ ಟಾರ್ಗೆಟ್ ಮಾಡ್ತಾ ಇದೆ. ದಬ್ಬಾಳಿಕೆ ಮುಖಾಂತರ ಅವ್ರನ್ನ ಹತ್ತಿಕ್ಕೋ ಕೆಲಸವನ್ನು ಮಾಡ್ತಾ ಇದೆ. ಮಗು ಮೈತ್ರ ಕೂಡ ಒಂದು ಟಾರ್ಗೆಟ್ ಆಗ್ತಾ ಇದ್ದಾರೆ. ಅದಕ್ಕೆ ಅವರು ಪ್ರಬಲರಿದ್ದಾರೆ, ಅವರು ಸಬಲರಿದ್ದಾರೆ. ಒಂದು ನಿಜವಾದ ನಾರಿ ಶಕ್ತಿ ಇದ್ದರೆ ಅವರೇ. ಖಂಡಿತವಾಗಿ ಅವರು ಅದನ್ನು ಫೇಸ್ ಮಾಡ್ತಾರೆ, ಜೈಗಲ್ಸಿ ಆಚೆ ಬರ್ತಾರೆ ಅವರು. ನಿಮ್ಮ ಮಾತಿಗೆ ಒಂದು ಸ್ವಲ್ಪ ಸೇರಿಸೋದಾದರೆ, ರೀಸೆಂಟು ಒಂದು ED ಪ್ರಕರಣದ್ದು ವಿಚಾರಣೆ ಬಂತು ಕಳೆದ ಮಾರ್ಚ್ 26ರಲ್ಲಿ. ಏನಂತಂದರೆ, ಶೋಭಾ ಕರಂದ್ಲಾಜೆ ಅವರು ಏನು 2014 ಕೇಸ್, ಅದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಕೇಸ್ ಏನಿದೆಯಲ್ಲ, ಆ ಕೇಸಲ್ಲಿ ಇವರು 23ನೇ ಆರೋಪಿ. ಅಂಥವ್ರಿಗೀಗ ಟಿಕೆಟನ್ನು ಕೊಟ್ಟಿರುವಂಥದ್ದು ನಾವು ಕೂಡ ಸುದ್ದಿ ಮಾಡಿದೋ, ಚರ್ಚೆ ಆಗಲಿಲ್ಲ, ಇರಲಿ. ಬಟ್ ನನಗೆ ಕ್ಯೂರಿಯಾಸಿಟಿ ಇರುವಂಥದ್ದು ಸರ್, ನಿಮಗೆ ಈ ಪ್ರಶ್ನೆ. ಕಾಂಗ್ರೆಸ್ಸು 1 ಲಕ್ಷ ರೂಪಾಯಿಗಳನ್ನು ಪ್ರತಿ ಬಡ ಕುಟುಂಬದ ಮಹಿಳೆಯರಿಗೆ ಕೊಡುವುದಾಗಿ ಘೋಷಣೆ ಮಾಡಿದೆ. 5 ಗ್ಯಾರಂಟಿಗಳಲ್ಲಿ ಪ್ರಮುಖ ಘೋಷಣೆ ಇದು. ಒಂದು ರೀತಿಯ ಕಾಂಗ್ರೆಸ್ನ ಏನಾದರೂ ಕಾಂಗ್ರೆಸ್ ಘೋಷಿಸಿರುವ ಜುಮ್ಲಾ ಅನ್ಬೋದಾ, ಅಥವಾ ಇದ್ರ ವಾಸ್ತವಕ್ಕೆ ತರಕ್ಕೆ ಸಾಧ್ಯ ಇದೆಯಾ? ಈ ಒಳ್ಳೆ ಪ್ರಶ್ನೆ. ಇದು ಭಾಳ ಮೂಲಭೂತವಾಗಿ ಅಗತ್ಯ ಇರತಕ್ಕಂಥ ಪ್ರಶ್ನೆ ತಾವು ಕೇಳಿದ್ರಿ. ನೋಡಿ, 2004ರಿಂದ 2014 ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು. ಅವಾಗಲೂ ನೀವು ಒಂದು 5 ಕಾರ್ಯಕ್ರಮಗಳು ನಾನು ಹೇಳ್ಬಿಡ್ತೀನಿ. ನಂಬರ್ 1, ಉದ್ಯೋಗ ಖಾತ್ರಿ ಯೋಜನೆ. ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಗ್ರಾಮೀಣ ಭಾರತದಲ್ಲಿ ಹಳ್ಳಿ ಜನತೆಗೆ ಅವರ ಮನೆ ಮುಂದೆ ರಸ್ತೆ ಅವರೇ ಮಾಡ್ಕೊಳ್ಳೋಕ್ಕೆ, ಅವರ ಹೊಲಗಳಿಗೆ ಬದ ಹಾಕ್ಕೊಳ್ಳೋಕ್ಕೆ, ಅವರ ಹೊಲ ಹೋಗೋಕ್ಕೆ ಒಂದು ಕೃಷಿ ಹೊಂಡ ಮಾಡ್ಕೊಳ್ಳೋಕ್ಕೆ ಅವರಿಗೆ ದುಡ್ಡನ್ನು ಕೊಡುವಂಥ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಸರ್ಕಾರ ತಗೊಂಬಂದು ಮನಮೋಹನ್ ಸಿಂಗ್ ಅವರು. ಆಹಾರ ಭದ್ರತಾ ಯೋಜನೆ, 25 ಕೋಟಿ ಕುಟುಂಬಗಳ 80 ಕೋಟಿ ಜನತೆಗೆ 5 kg ಅಕ್ಕಿ ₹3 ಹಂಗೆ ಸಬ್ಸಿಡಿನಲ್ಲಿ. ಅದು ದೊಡ್ಡ ವಿಶ್ವಮಟ್ಟದಲ್ಲೇ ದೊಡ್ಡ ಹೆಸರನ್ನು ಪಡ್ತು. ಆಮೇಲೆ ಈ ಮಾಹಿತಿ ಹಕ್ಕು ಕಾಯ್ದೆ, ಯಾವ ಅಧಿಕಾರಿ ಏನು ಕೆಲಸ ಮಾಡ್ತಾ ಇದ್ದ ಜನಸಾಮಾನ್ಯ ಕೂಡ ದೇಶದಲ್ಲಿ ಕೇಳ್ಬೋದು ಅಂತ ಒಂದು ಮಾಹಿತಿ ಹಕ್ಕು ಕಾಯ್ದೆ. ಈ ಐಡೆಂಟಿಟಿ ಆಧಾರ್ ತಗೊಂಡು ಬಂದ್ರಲ್ಲ ಅದು. ಆಮೇಲೆ ಆರೋಗ್ಯ ಭಾಗ್ಯ ಅಂತೇಳಿ, ಇಡೀ ದೇಶದ ರಾಜೀವ್ ಆರೋಗ್ಯ ಭಾಗ್ಯ ಅಂತೇಳಿ ಇನ್ಶೂರೆನ್ಸ್ ಎಲ್ಲರಿಗೂ ಬಡ ಕುಟುಂಬಗಳಿಗೆ ಉಚಿತವಾದ ಚಿಕಿತ್ಸೆ ಕೊಡುವಂಥದ್ದು. ಇಂಥ 5 ಯೋಜನೆಗಳು ನಾನು ನಿಮ್ಗೆ ಹೇಳ್ತೀನಿ, ಯಾವ ಜುಮ್ಲಾ ಅಲ್ಲ. ಇವತ್ತು ಕೂಡ ಈ ದೇಶವನ್ನು ಕಾಪಾಡಿದರೆ, ಈ ದೇಶವನ್ನು ಭದ್ರವಾಗಿಟ್ಟಿದ್ರೆ, ಕೊರೋನಾ ಅಂತ ಸಮಯದಲ್ಲೂ ಕೂಡ ದೇಶವನ್ನು ಜನತೆಯನ್ನು ಕಾಪಾಡಿದರೆ ಆ 5 ಯೋಜನೆಗಳು ಅದು ಮನಮೋಹನ್ ಸಿಂಗ್ ತಂದಂಥವು. ಮಾನ್ಯ ರಾಹುಲ್ ಗಾಂಧಿಯವರು 2019ರಲ್ಲಿ ಈ ನ್ಯಾಯ್ ಅಂತ ತಂದರು. ಏನು, ನ್ಯೂನತಮ್ ಆಯ್ಕರ್ ಯೋಜನಾ ಅಂತ ಒಂದು ₹72,000 ಪ್ರತಿ ಮಹಿಳೆಗೆ, ಕುಟುಂಬದವರಿಗೆ ವಾರ್ಷಿಕವಾಗಿ ತಲುಪಬೇಕು ಅಂತ. ಅದು ಸಾರ್ವತ್ರಿಕ ಮೂಲ ಆದಾಯದ ಪರಿಕಲ್ಪನೆ ಅಂತ ಕೂಡ ತಾವು ಹೇಳ್ಬೋದು. ಮಾಸಿಕವಾಗಿ ₹6,000, ವಾರ್ಷಿಕವಾಗಿ ₹72,000 ಕೊಡೋದು ಒಂದು ಯೋಜನೆ ತಗೊಂಡ್ಬಂದ್ವಿ. ಆದರೆ ಆ ಸಮಯದಲ್ಲಿ ಏನೋ ಪುಲ್ವಾಮಾ ಘಟನೆ ಆಯಿತು, ನಾವು ನಮ್ಮ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ನಾವು ಜನಗಳಿಗೆ ಮನವರಿಕೆ ಮಾಡ್ಕೊಳ್ಳೋಕೆ ವಿಫಲ ಆದ್ವಿ. ಆದರೆ ಈ ಬಾರಿ ನಾವು ಕರ್ನಾಟಕದಲ್ಲಿ ಆಲ್ರೆಡಿ 5 ಗ್ಯಾರಂಟಿಗಳನ್ನ ತಂದಿದ್ದೇವೆ, ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದ್ದೇವೆ. ಆ ಅನುಷ್ಠಾನ ಹೆಂಗಿದೆ ಅಂದರೆ, ಇಡೀ ಪ್ರಪಂಚ, ಅದು ಬರೀ ಭಾರತ ಅಲ್ಲ, ಇಡೀ ಪ್ರಪಂಚ ಕರ್ನಾಟಕದತ್ತ ತಿರುಗು ನೋಡುವಂಥ ಒಂದು ಯೋಜನೆಗಳಾಗಿದೆ. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅದನ್ನು ಅನುಷ್ಠಾನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಪ್ರತಿ ಕುಟುಂಬಕ್ಕೆ, ಬಡ ಕುಟುಂಬಕ್ಕೆ ವಾರ್ಷಿಕವಾಗಿ 50,000ದಿಂದ ₹60,000 ಹೋಗ್ತದೆ. ಅದು ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವ ನಿಧಿ, ಈ ಯೋಜನೆಗಳ ಮುಖಾಂತರ ಇದೇ ಮಾದರಿನ ಇಡೀ ದೇಶಕ್ಕೆ ಕೊಡಬೇಕು ಅಂತೇಳಿ ಈ ಗ್ಯಾರಂಟಿ ಯೋಜನೆಗಳನ್ನು, ನ್ಯಾಯ ಯೋಜನೆಗಳನ್ನು ಕೇಂದ್ರದಲ್ಲಿ ಮಾನ್ಯ ಖರ್ಗೆ ಅವರು, ಮಾನ್ಯ ರಾಹುಲ್ ಗಾಂಧಿ ಅವರು ತಂದಿದ್ದಾರೆ. ಇದರೊಳಗೆ ₹1 ಲಕ್ಷ ಕೊಡೋದು ಭಾಳ ಸರಳವಾಗಿದೆ, ಭಾಳ ಸುಲಭವಾಗಿದೆ ಮತ್ತು ಕೊಡಬಹುದು. ನಮ್ಮ ಆರ್ಥಿಕತೆ ಅಷ್ಟು ಚೆನ್ನಾಗಿದೆ, ದೇಶದ ಆರ್ಥಿಕತೆ. ಆದರೆ ನಿರ್ವಹಣೆ ಮಾಡೋರೊಳಗೆ ವಿಫಲ ಆಗಿರೋ ಕೇಂದ್ರ ಸರ್ಕಾರ ಬಡವರನ್ನು ತಿರಸ್ಕಾರ ಮಾಡಿ, ರೈತರನ್ನು ತಿರಸ್ಕಾರ ಮಾಡಿ, ಅವ್ರಿಗೆ ಅನ್ಯಾಯ ಮಾಡಿ ಕೆಲವು ಉದ್ಯಮಿಗಳಿಗೆ ದುಡಿತಾ ಇದ್ದಾರೆ ಕೇಂದ್ರ ಸರ್ಕಾರ. ಆದರೆ ಇದು ಸಾಧ್ಯವಾಗಿದೆ. ಕೇವಲ ಏನು ₹8,000, ಒಂದು ಕುಟುಂಬಕ್ಕೆ ₹8,000 ಮಾಸಿಕವಾಗಿ, ವಾರ್ಷಿಕವಾಗಿ ₹96,000 ಅಥವಾ ₹1 ಲಕ್ಷ ಆಗುತ್ತೆ. ಅದನ್ನು ಕೊಡೋಕ್ಕೆ ಸಾಧ್ಯತೆ ಇದೆ. ಅದೇನು ಇಡೀ ದೇಶ ಜನತೆ ಕೊಡ್ತಾರೆ ಅಂತಲ್ಲ, ಒಂದು 5 ಕೋಟಿನೋ 6 ಕೋಟಿನೋ ಬಡ ಕುಟುಂಬಗಳನ್ನು ಗುರುತಿಸಿ ಅವ್ರಿಗೆ ಕೊಡುವಂಥ ಒಂದು ಯೋಜನೆ ಆಗುತ್ತೆ. ಇದು ಕಾರ್ಯ ಸಾಧು ಇದೆ. ಇದನ್ನು ನಾವು ಮ್ಯಾನಿಫೆಸ್ಟೋದಲ್ಲಿ ಆಲ್ರೆಡಿ ಘೋಷಣೆ ಮಾಡಿದ್ದೀವಿ. ಓಕೆ ಸರ್. ಇಟ್ನಾಳ್ ಸರ್, ಇವರ ಚರ್ಚೆನ ಮುಂದುವರ್ಸೋದಾದರೆ, ಈಗ ಚುನಾವಣೆ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಏನು ಜಾರಿಗೆ ತಂದಿದ್ದಾರೆ ಅದನ್ನು
ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಬಿಟ್ಟಿ ಭಾಗ್ಯ ಅಂತ ಅಥವಾ ಬಿಟ್ಟಿ ಘೋಷಣೆಗಳು ಅಂತ ಏನೋ ರೀತಿ ಟೀಕೆಯನ್ನು ಮಾಡಿದ್ರು. ಮತ್ತೊಂದೆಡೆ ಇದೇ BJP ಮೋದಿ ಗ್ಯಾರಂಟಿ ಅಂತ ಪ್ರಚಾರವನ್ನು ಮಾಡ್ತಾ ಇದೆ. 3,000 ಕೋಟಿ ಹಣವನ್ನು ಬಡವರಿಗೆ ಹಂಚುತ್ತೇವೆ ಅಂತಾರೆ. ಇದೆಲ್ಲ ಕೂಡ ಬಿಟ್ಟಿ ಆಗಲ್ವಾ? ಅಲ್ಲ, 3,000 ಕೋಟಿ ಬಡ ಜನರಿಗೆ ಕೊಡುವಷ್ಟು ದೊಡ್ಡ ಮನಸ್ಸಿದ್ದವರು 10 ವರ್ಷ ಏನು ಮಾಡ್ತಿದ್ರು, ಯಾಕೆ ಕೊಡಲಿಲ್ಲ? ಮೂಲಭೂತ ಪ್ರಶ್ನೆ. ಎರಡು ಅವಧಿ ಸರ್ಕಾರ ಮಾಡಿದವರು ಚುನಾವಣೆ ಟೈಮಲ್ಲಿ ಯಾಕೆ ಮಾತಾಡ್ಬೇಕು? ಇವನ್ನ ಕೊಟ್ಟು ನೀವು ಪ್ರೂವ್ ಮಾಡ್ಬೋದು, ನಿಮ್ಮ ಅವಕಾಶ ಇತ್ತು ಅದು. ಈಗ ಒಂದು ಕಡೆ ನೀವು ಇದು ಬಿಟ್ಟಿ ಯೋಜನೆ ಅಂತೀರಿ, ಫ್ರೀ ಬಿ ಅಂತೀರಿ, ಹಿಂದಿನಲ್ಲಿ ಅದೇನು ಹೊಸ ಶಬ್ದ ಯೂಸ್ ಮಾಡ್ತಾರೆ, ಲಾಭಾರ್ಥಿ ಅಂತ. ವೆಲ್ಫೇರ್ ಸ್ಕೀಮ್ ಬೇರೆ, ವೆಲ್ಫೇರ್ ಸ್ಕೀಮ್ ಏನು ಹೇಳ್ತೀರಿ ನೀವು, ಕಲ್ಯಾಣ ಯೋಜನೆ ಬೇರೆ, ಆಮೇಲೆ ಈ ಥರದ ಲಂಚ ಕೊಡೋದು ಬೇರೆ. ಏನೋ TV ಕೊಡ್ತೇನೆ, ಫೋನ್ ಕೊಡ್ತೇನೆ, ಲ್ಯಾಪ್ಟಾಪ್ ಕೊಡ್ತೇನೆ ಅನ್ನೋದು ಲಂಚ ಆಗ್ತದೆ. ಇದು ಈಗೇನಾಗಿದೆ, ಕೋವಿಡ್ ನಂತರ ಮೊದಲೇ ಎಕನಾಮಿ ಕಡಿಮೆ ಕುಸಿತ ಬಂದಿದೆ. ಆಮೇಲೆ ಕೋವಿಡ್ನಿಂದಾಗಿ ಮತ್ತು ನಿಮ್ಮ ಡಿಮಾನಿಟೈಸೇಷನಿಂದಾಗಿ ಭಾರತದ ಎಕಾನಮಿ ತೀರಾ ಅಷ್ಟು ಸದೃಢವಾಗಿಲ್ಲ. ನಿಮ್ಮ ಫಂಡಮೆಂಟಲ್ಸ್ ಸದೃಢವಾಗಿದೆ ಅಂತ ನಾವು ಬದುಕಿದ್ದೀವಿ ಅಷ್ಟೇ. ಎಕನಾಮಿಕ್ಸ್ ಫಂಡಮೆಂಟಲ್ಸ್ ಆರ್ ವೆರಿ ಸ್ಟ್ರಾಂಗ್. ಆದರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಇಲ್ಲ. ಒಬ್ಬ ಇಲ್ಲಿನ ಯುವಕ ಎಷ್ಟು ಹೆಚ್ಚು ಓದ್ತಾನೆ ಅಷ್ಟು ಅವನು ನಿರುದ್ಯೋಗ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ. ಇಲ್ಲಿ ಆ ಒಂದು ಪರಿಸ್ಥಿತಿ ನಾವಿದ್ದೇವೆ. ಮೊನ್ನೆ ಬಿಹಾರಲ್ಲಿ, ಉತ್ತರ ಪ್ರದೇಶದಲ್ಲಿ ಒಂದು ಜವಾನನ ಹುದ್ದೆಗೆ PhD ಮಾಡಿದ ಒಂದು 300 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 300 PhDಗಳು ಅಪ್ಲಿಕೇಶನ್ ಹಾಕಿದ್ದಾರೆ. ಹೀಗಿರುವಾಗ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಬಡ ಜನರ ಜೇಬಿಗೆ ಹಣ ತಲುಪಿಸೋದೇ ಸರ್ಕಾರದ ಮೊದಲನೇ ಕೆಲಸ ಆಗಿರುತ್ತದೆ. ಅದು ಕಲ್ಯಾಣ ಯೋಜನೆ ಆಗ್ತದೆ, ಅದು ಬಿಟ್ಟಿ ಯೋಜನೆ ಆಗೋದಿಲ್ಲ. ಅದು ಬಿಟ್ಟಿ ಯೋಜನೆ ಆಗಿದ್ರೆ ಮತ್ತೆ ನೀವ್ಯಾಕೆ ಘೋಷಣೆ ಮಾಡ್ತಿದ್ದೀರಿ? ಮೋದಿ ಗ್ಯಾರಂಟಿಗಳನ್ನು ನೀವ್ಯಾಕೆ ಘೋಷಣೆ ಮಾಡ್ತಿದ್ದೀರಿ? ಮಧ್ಯಪ್ರದೇಶ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೌದು, ಈ ಮೋದಿ ಗ್ಯಾರಂಟಿ ಈ ಸುದ್ದಿ ಯಾವುದೊಂದು ಗಾಳಿ ಸುದ್ದಿ ನಂಬ್ಕೊಂಡು ಮೊನ್ನೆ ಹುಬ್ಬಳ್ಳಿನಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಒಂದು 100 ಮಹಿಳೆಯರು ನಿಂತುಬಿಟ್ಟಿದ್ದಾರೆ. ಕ್ಯೂ ನಿಂತುಬಿಟ್ಟಿದ್ರು. 3,000 ರೂಪಾಯಿ ಕೊಡ್ತಾರೆ, ನಮ್ಮ ಅಕೌಂಟ್ಗೆ ಹಾಕ್ತಾರೆ ಅಂತೇಳಿ. ಆಮೇಲೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಸ್ಟರ್ ಬಿಡಿ ಅವ್ರಿಗೆ ಹೇಳಿ ಆ ಸಾಗ ಹಾಕಿದ್ರು, ಇನ್ನೂ ಬಂದಿಲ್ಲ ನಮ್ಮ ಯೋಜನೆ ಇದು ಅಂತ. ಸೊ ಹೀಗಿರುವಾಗ ಇವತ್ತಿನ ಆದ್ಯತೆ ಅದೇನೆ. ಇವತ್ತು ನಿರುದ್ಯೋಗಿ ಯುವಕನ, ಬಡ ಮಹಿಳೆಯ ಕಾಳಜಿಗಳನ್ನು, ಅವರ ಅನ್ನ ಬಟ್ಟೆ ವ್ಯವಸ್ಥೆ ಮಾಡೋದೇ ಸರ್ಕಾರದ ಮೊದಲನೇ ಕೆಲಸ. ಆಮೇಲೆ ಮುಂದಿನ ವಿಚಾರ, ಮತ್ತೊಂದೇನು ಪ್ರಶ್ನೆ ಕೇಳಿದ್ರೆ ನೀವು? ಇದೆ, ಅವ್ರಿಗೆ ಕೇಳಬೇಕು ಅಂತ ಇದ್ದೀನಿ ಸರ್. ಈಗ ಸರ್ ಆರಂಭದಲ್ಲೇ ಒಂದು ಪ್ರಸ್ತಾಪ ಮಾಡಿದ್ರು. ಸೊ ಜನ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂತ. ಪ್ರತಿಪಕ್ಷಗಳು ಇದನ್ನು ಅರ್ಥ ಮಾಡಿಸುವಲ್ಲೇ ಸೋತಿವೆ ಅನ್ನೋದು ಕಾಣ್ತಾ ಇದೆ. ಸೊ ಮೋದಿಯ ಬೇರೆ ಜುಮ್ಲಗಳನ್ನು ಪಟ್ಟಿ ಮಾಡೋದಾದರೆ ಜನಸಾಮಾನ್ಯರಿಗೆ ಈ ಮಾಧ್ಯಮದ ಮೂಲಕ ಆ ಜುಮ್ಲಾಗಳ ಪಟ್ಟಿ ಮಾಡಿದ್ರೆ ಯಾವುದನ್ನು ಹೇಳ್ತೀರಾ ಅಂತ ಸರ್? ಇಲ್ಲ ಈಗ ನೋಡಿ, ಮಾನ್ಯ ಮೋದಿಯವರದ್ದು ಭಾಷಣಗಳನ್ನು ನಾವು 10 ಭಾಷಣಗಳು ಕೇಳಿದ್ವಿ, 100 ಭಾಷಣ ಕೇಳಿದ್ವಿ. ಯಾವ ಭಾಷಣದಲ್ಲೂ ಸತ್ಯ ಅನ್ನೋದೇ ಇಲ್ಲ ಅವ್ರ ಭಾಷಣಗಳಲ್ಲಿ. ಸತ್ಯ ಅನ್ನೋದಿಲ್ಲ. ಆಮೇಲೆ ಯಾಕಂದರೆ ಎಕ್ಸಾಗರೇಷನ್ ಅಂತಾರೆ. ಅದು ಎಕ್ಸಾಗರೇಷನ್ ಮಾಡುವಂಥದ್ದು, ಸುಮ್ಮನೆ ಏನು ಮನ ಮುಟ್ಟುವಂತೆ ಭಾಷಣ ಮಾಡೋದು ಅದೇ ಸತ್ಯ ಅಲ್ಲ. ಅದರೊಳಗೆ ಅಂಕಿಅಂಶ ಇರೋದಿಲ್ಲ. ಆದರೆ ಈಗ 2014ಕ್ಕೆ ಮುಂಚೆ ಅವರೇನಂದ್ರು, ಕಪ್ಪು ಹಣ ಇದೆ, ಅಲ್ಲಿ ಕಪ್ಪು ಹಣ ತೊಗೊಂಡು ಬಂದರೆ 15ರಿಂದ 20 ಲಕ್ಷ ಎಲ್ಲರ ಅಕೌಂಟ್ಗೆ ಹಿಂಗೆ ಬಿದ್ದೋಗ್ತದೆ. ಆಮೇಲೆ ನಾನು ತೊಗೊಂಬರ್ತೀನಿ, 100 ದಿನದಲ್ಲಿ ತೊಗೊಂಬರ್ತೀನಿ, ಇವೆಲ್ಲ ಹೇಳಿದ್ರು. ತೊಗೊಂಡು ಬಂದ್ರೆ ಯಾರ್ಯಾರು ಪ್ರಾಮಾಣಿಕವಾಗಿ ತೆರಿಗೆ ಕಟ್ತಾ ಇದ್ದಾರೆ ಅವ್ರಿಗೆಲ್ಲ ಕಪ್ಪು ಹಣ ತೊಗೊಂಬಂದು 5ರಿಂದ 10% ಹಣವನ್ನು ನಾನು ಅವ್ರಿಗೆ ಕೊಡ್ತೀನಿ ಅಂತಂದರು. ಸಾಧ್ಯ ಆಗಲಿಲ್ಲ. ವಾರ್ಷಿಕವಾಗಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು. ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಇರೋ ಉದ್ಯೋಗಗಳನ್ನ ಜನ ಕಳ್ಕೊತಾ ಇದ್ದಾರೆ. 45 ವರ್ಷಗಳ ಅತ್ಯಂತ ದೊಡ್ಡ ನಿರುದ್ಯೋಗ ಪ್ರಮಾಣ ಕಾಡ್ತಾ ಇದೆ. ಬೆಲೆ ಏರಿಕೆ ಜಾಸ್ತಿ ಇದೆ, ಬೆಲೆ ಏರಿಕೆ ನಾನು ಕಡಿಮೆ ಮಾಡ್ತೀನಿ ಅಂದರು. ಯಾವ ಬೆಲೆ ಏರಿಕೆ ಕಡಿಮೆ ಆಗಿದೆ? ಪ್ರತಿಯೊಂದ್ರ ಮೇಲೂ ಟ್ಯಾಕ್ಸು. ಮಕ್ಕಳು ತಿನ್ನೋ ಬಿಸ್ಕೆಟ್ ಮೇಲೆ 18% ಟ್ಯಾಕ್ಸು, ಮಕ್ಕಳು ಯೂಸ್ ಮಾಡೋ ಪೆನ್ಸಿಲ್ ಮೇಲೆ 5% ಟ್ಯಾಕ್ಸು. ಯಾವುದ್ರ ಮೇಲೆ ತೆರಿಗೆ ಬಿಟ್ಟಿಲ್ಲ, ಎಲ್ಲದ್ರ ಮೇಲೂ GST ಹಾಕಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ 60 ರೂಪಾಯಿ 65 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿ ದಾಟಿದೆ ಪೆಟ್ರೋಲ್ ಡೀಸೆಲ್. ರುಪಿ ಬೆಲೆ 40 ರೂಪಾಯಿ ಆಗ್ಬಿಡುತ್ತೆ. ನಾನು ಬಂದ ತಕ್ಷಣ ಡಾಲರ್ ಬೆಲೆ 40 ರೂಪಾಯಿ ಆಗುತ್ತೆ ಅಂದರು, ಇವಾಗ 84 ರೂಪಾಯಿ ಆಗಿದೆ. ಈ ರೀತಿಯಾಗಿ ಎಲ್ಲ ರಂಗದಲ್ಲೂ, ಎಲ್ಲ ವ್ಯವಸ್ಥೆಯಲ್ಲೂ ಮೋದಿ ಸರ್ಕಾರ ವಿಫಲ ಆಗಿದೆ, BJP ಸರ್ಕಾರ ವಿಫಲ ಆಗಿದೆ. ಆದರೆ ಒಂದೇ ಅವ್ರು ಮಾಡಿರೋಂಥದ್ದು ಅಂದರೆ, ನಾವು ಏನು ಯೋಜನೆಗಳು ತೊಗೊಂಡ್ಬಂದ್ವಿ ಅದನ್ನು ಮುಂದುವರಿಸಿದ್ದಾರೆ, ಅದಕ್ಕಾಗಿ ದೇಶ ಬದುಕಿದೆ. ನಾವು ಏನು ತೊಗೊಂಡು ಬಂದ್ವಿ, ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಆಹಾರ ಭದ್ರತಾ ಯೋಜನೆ, ಆರೋಗ್ಯ ಭಾಗ್ಯ ಯೋಜನೆ, ಆ ಯೋಜನೆ ತೆಗೆದು ಮುಂದುವರಿಸಿದ್ದಾರೆ, ನಿಲ್ಲಿಸಿಲ್ಲ. ಹಂಗಾಗಿ ದೇಶ ಬದುಕಿದೆ. ಇಲ್ಲಾಂದರೆ ಇಲ್ಲಿವರೆಗೂ ತುಂಬ ದೊಡ್ಡ ದುರಂತ ಆಗಿರುವಂಥದ್ದು. ಹೆಚ್ಚಂದ್ರೆ ನಿಮ್ಮ ಯೋಜನೆಗಳ ಹೆಸರು ಬದಲಾಯಿಸಿರ್ಬೋದು. ಅದೇ ಕೆಲವು ಭಾಳ ಬದಲಾಯಿಸಿದ್ದಾರೆ. ಕೆಲವು ನಾವು ರಾಜೀವ್ ಗಾಂಧಿ ಇದ್ದರೆ ಅವ್ರು ದೀನ್ ದಯಾಳ್ ಅಂತ ಒಪ್ಪಿಸ್ಕೊಂಡಿದ್ದಾರೆ. ನಾವು ರಾಜೀವ್ ಗಾಂಧಿ ರೂರಲ್ ಎಲೆಕ್ಟ್ರಿಫಿಕೇಶನ್ ಅಂತಂದರೆ ಅವ್ರು ದೀನ್ ದಯಾಳ್ ರೂರಲ್ ಎಲೆಕ್ಟ್ರಿಫಿಕೇಶನ್ ಅಂತಾರೆ. ಆ ರೀತಿ ನಾವಿಲ್ಲಿ ನರೇಗಾ ಅಂತ ಇದು ಮಾಡಿದ್ವಲ್ಲ, JN ಅಂತ. ನಾವಿಲ್ಲಿ JN ಅಂದರೆ ಅವರು ಅಟಲ್ ಹೆಸರು ಇಟ್ಟಿದ್ರು. ಅದಕ್ಕೆ ನಾವು ಜವಾಹರ್ಲಾಲ್ ನೆಹರು ಹೆಸರು ಇಟ್ಟಿದ್ವಿ, ಅವರು ಅಟಲ್ ಅಂತ ಹೇಳಿ ಮಾಡಿದ್ರು, ಅಟಲ್ ಸಾರಿಗೆ ಅಂತ. ಈ ರೀತಿಯ ಯೋಜನೆಗಳು ಬದಲಾಯಿಸೋದ್ರಿಂದ ಬಿಟ್ಟರೆ ಅವರು ಯಾವುದೇ 10 ವರ್ಷದಲ್ಲಿ ಒಂದು ಗುರುತರವಾದ
ಎಲ್ಲ ಜನರಿಗೂ ಅನುಕೂಲ ಆಗುವಂಥ ಒಂದೇ ಒಂದು ಯೋಜನೆ ತೆಗೆದುಕೊಂಡು ಬಂದಿಲ್ಲ, ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಹಂಗಾಗಿ ಅವ್ರನ್ನ ಮುಂದುವರ್ಸೋದಲ್ಲಿ ಈ ಸರ್ಕಾರ ಮುಂದುವರಿಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿ ಆಗಿದ್ದಾರೆ. ಇನ್ನು ಏನಾದರೂ ಜೂನ್ 4ನೇ ತಾರೀಕು ಕಾಯಬೇಕಷ್ಟೇ ಈ ಬದಲಾವಣೆಯನ್ನು ತರಬೇಕು. ಯಾಕಂದರೆ ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು, ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಕೊಡಬೇಕು. ಇದು ಯಾವನೋ ಕಳ್ಳ ಬಂದ ಮನೆ ಲೂಟಿ ಮಾಡಿ ಓಡೋದನ್ನು ಆ ಲೆಕ್ಕ ಆಗಬಾರ್ದು. ಇದು ಕಳ್ಳ ಬಂದು 10 ವರ್ಷ ಲೂಟಿ ಮಾಡಾಯಿತು, ಈ ದೇಶದಲ್ಲಿ ಲೂಟಿ ಆಗೋಗಿದೆ. ಈಗ ಅದನ್ನು ಸ್ಟಾಪ್ ಮಾಡೋದ ಕೆಲಸ ಹೊಣೆಗಾರಿಕೆ ನಮ್ಮೆಲ್ಲರದಿದೆ ಅಂತ. ಓಕೆ ಸರ್, ಒಳ್ಳೆ ಮಾತು ಹೇಳಿದರೆ. ಇದ್ರ ಜೊತೆಗೆ ಸರ್, ನನಗೆ ಮೋದಿಯವರ ಏನು ರಾಜಮಾತೆ ಅಮೃತ್ ರಾಯ್ ಅವರಿಗೆ ಕಾಲ್ ಮಾಡಿ ಮಾತಾಡಿದಾಗ ಅನಿಸಿತ್ತು, ಅದನ್ನು ಈ TMC ಕೂಡ ಅದನ್ನು ಪ್ರಶ್ನೆ ಮಾಡಿದೆ. ಮೋದಿಯವರು ಮಣಿಪುರದ ಮಹಿಳೆಯರಿಗೆ, ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆಯರಿಗೆ ಫೋನ್ ಮಾಡಿ ಮಾತಾಡಲಿಲ್ಲ, ಮತ್ತು ಬೀದಿಯಲ್ಲಿ ಕೂತಿದ್ದಂಥ ರೈತರಿಗೆ ಫೋನ್ ಮಾಡಿ ಮಾತಾಡಲಿಲ್ಲ. ತಮ್ಮ ಮೇಲೆ, ಕುಸ್ತಿಪಟುಗಳ ಮೇಲೆ ಅತ್ಯಾಚಾರ ಆಗಿದೆ, ಲೈಂಗಿಕ ಕಿರುಕುಳ ಆಗಿದೆ ಅಂತ ಬೀದಿಯಲ್ಲಿ ಕುಸ್ತಿಪಟುಗಳು ಹೋರಾಟಕ್ಕೆ ಕೂತ್ಕೊಂಡಾಗ ಅವರಿಗೆ ಫೋನ್ ಮಾಡಿ ಮಾತಾಡಲಿಲ್ಲ. ಈ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಮತ್ತು ಬಿಲ್ಕಿಸ್ ಬಾನು ಎಂಬ ಮಹಿಳೆ ವಿಚಾರವಾಗಿ ಮೋದಿ ಮಾತಾಡೋದ ಬಿಡಿ ಅನ್ನೋದು ಕೂಡ ವಾಸ್ತವ. ಇದು ಮೋದಿಯ ಹಿಪೋಕ್ರಸಿ ಅಥವಾ ಏನು ಆಷಾಢಭೂತಿತನ ಅಂತ ಅನ್ಸಲ್ವಾ ಸರ್? ಇದು ಯಾರಿಗೆ ಫೋನ್ ಮಾಡ್ಬೇಕಾಯ್ತು ಅವ್ರಿಗೆ ಮಾಡಲಿಲ್ಲ ಅನ್ನೋದು. ನೀವು ಮೋದಿಯ ಇದು ನೀವು ಹೇಗೆ ಕಲ್ಪಿಸ್ಕೊಳ್ತೀರಿ? ಮೋದಿ ಅಂದರೆ ಒಬ್ಬ ನಿಷ್ಪಕ್ಷಪಾತ ಮತ್ತು ಜನಾನುರಾಗಿ ಪ್ರಧಾನಮಂತ್ರಿ ಅಂತ ಕಲ್ಪನೆ ಮಾಡ್ಕೊಳ್ತಿರೋ, ಅಥವಾ ಆತ ಒಬ್ಬ ಹಿಂದುತ್ವವಾದಿ BJPಯ ನಾಯಕ ಅಂತ ಕಲ್ಪನೆ ಮಾಡ್ಕೊಳ್ತಿರೋ? ಈಸ್ ಎ BJP ಲೀಡರ್. ಇದು BJP ಮತ್ತು ಹಿಂದುತ್ವವಾದಿಗಳ ಮೂಲ ಗುಣ. ಇದು ಅವರು ತಮ್ಮ ಸಮುದಾಯಗಳನ್ನ ಮಾತ್ರ ಅವರು ಗುರುತಿಸ್ತಾರೆ. ಬೇರೆ ಸಮುದಾಯಗಳು ಏನಾದರೂ ಆಗಲಿ ಅವ್ರ ಕಣ್ಣಿಗೆ ಕಾಣೋದಿಲ್ಲ. ಬಿಲ್ಕಿಸ್ ಬಾನೋ ಕೇಸಲ್ಲಿ ಆರೋಪಿಗಳ ಅಪರಾಧಿಗಳು ಜೈಲಾಗಿತ್ತು. ಅವರು ಪರವಾದ ಮೇಲೆ ಬಂದರೆ ಅವ್ರನ್ನ ಮಾಲೆ ಹಾಕಿ ಸ್ವಾಗತ ಮಾಡ್ಕೋತಾರೆ, ಇವರು ಸನ್ಮಾನ ಮಾಡ್ತಾರೆ BJP ಅವರು. ಯಾರಿಗೂ ಅವರಲ್ಲಿ ಯಾವನಿಗೊಬ್ಬರು ಟಿಕೆಟ್ ಕೊಡೋಕೆ ಹೊರಟಿದ್ರು ಇವರು, ಅಸೆಂಬ್ಲಿ ಅದು ಆಮೇಲೆ ಕ್ಯಾನ್ಸಲ್ ಮಾಡಿದರು. ಹೀಗಿರುವಾಗ ಇದು ಬಿಡಿ, ಈ ಮಣಿಪುರ ಆಗಲಿ ಅಥವಾ ಕುಸ್ತಿಪಟುಗಳ ವಿಚಾರ ಆಗಲಿ, ರೈತರು ಇದಾಗಲಿ, ಇದೆಲ್ಲ ಕಾಣೋದಿಲ್ಲ. ಮಾಸ್ಕೋಗೆ ಫೋನ್ ಮಾಡ್ತಾರೆ ಪುಟಿನ್ ಅವ್ರಿಗೆ, ಅಲ್ಲಿ ಬಾಂಬ್ ದಾಳಿ ಆದ ತಕ್ಷಣ. ನಮಗೆ ಮಾಸ್ಕೋ ಹತ್ತಿರ ಇದೆಯಾ, ಮಣಿಪುರ ಹತ್ತಿರ ಇದೆ ಗೊತ್ತಿಲ್ಲ ನನಗೆ. ಸೊ ಇದೆಲ್ಲ ಅವರ ರಾಜಕಾರಣ. ಹಿ ಈಸ್ ಸಿಂಪ್ಲಿ ಟ್ರೈಂಗ್ ಟು ಕನ್ಸಾಲಿಡೇಟ್ ಈಸ್ ವೋಟರ್ ಬೇಸ್. ಯಾಕೆ ರಾಯಲ್ ಫ್ಯಾಮಿಲಿ ಅಥವಾ ಮೈಸೂರಿನ ರಾಜಮನೆತನ ಆಗಲಿ, ಅಥವಾ ಗ್ವಾಲಿಯರ್ನ ರಾಜಮನೆತನ ಆಗಲಿ, ಅಥವಾ ಬಂಗಾಲದ ರಾಜಮನೆತನ ಆಗಲಿ, ಯಾಕೆ ಇವರು ಪ್ರಿಯ ಆಗ್ತಾವೆ ಅಂದರೆ, ಈ ಎಲ್ಲ ರಾಜಮನೆತಗಳು ಅನೇಕ ಸಂದರ್ಭಗಳಲ್ಲಿ ಈ ಹಿಂದುತ್ವವಾದ ಸಂಘಟನೆಗಳನ್ನು ಸಾಕಿ ಸಲುವಿ ಬೆಳೆಸಿದವರು ಇವರು. ಹೀಗಾಗಿ ಅವ್ರಿಗೊಂದು ಅಫಿನಿಟಿ ಇರ್ತದೆ. ದಟ್ಸ್ ಆಲ್ ದೇರ್ ಇಸ್ ಟು ಇಟ್. ನೀವು ಒಬ್ಬ ಪ್ರಧಾನಮಂತ್ರಿ ಜನಾನುರಾಗಿ, ನಿಷ್ಪಕ್ಷಪಾತವಾಗಿ, ಜಾತ್ಯತೀತವಾಗಿದ್ದಾನೆ ಅಂತ ಕಲ್ಪನೆ ಮಾಡಿಕೊಂಡ್ರೆ ಇದು ನಿಮ್ಗೆ ಆಭಾಸ ಅನಿಸುತ್ತೆ. ನೀವು ಮೋದಿ ಒಬ್ಬ BJPಯ ಹಿಂದುತ್ವವಾದಿ ನಾಯಕ ಅಂದರೆ ನಿಮ್ಗೆ ಸಹಜ ಕಾಣ್ತದೆ ಇದು. ಓಕೆ, ನಮ್ಮದೇ ತಪ್ಪಿದೆ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್, ನಿರೀಕ್ಷೆ ಮಾಡೋದು ತಪ್ಪು ಅಂತ ಹೇಳ್ತಾರೆ. ನಿಮ್ಮ ತಪ್ಪದ್ದಲ್ಲ, ನಾವೆಲ್ಲ ಸರಿ ಇದ್ದೀವಿ. ನಿರೀಕ್ಷೆ ದೇಶದ ಪ್ರಧಾನಿ ಅನ್ನೋ ಒಂದು ಇದರಲ್ಲಿ ಅವರೆಲ್ಲರಿಗೂ ಸಂಬಂಧಪಟ್ಟವರು, ಇದೊಂದು ಜಾತ್ಯತೀತ ರಾಷ್ಟ್ರ, ಸ್ವಲ್ಪ ಏನೋ ಅಲ್ಪ ಸ್ವಲ್ಪನೋ ವಾಜಪೇಯಿ ಗುಣ ಏನೋ ಇರುತ್ತೇನೋ ಅನ್ನೋ ರೀತಿಯೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ವಾಜಪೇಯಿ ತದ್ವಿರುದ್ಧ ಮೋದಿ. ಹೌದು ಸರ್. ಈಗ ಈ ಚರ್ಚೆನ ಮುಂದುವರ್ಸೋದಾದರೆ, ಈ ಚುನಾವಣಾ ಬಾಂಡ್ಗಳ ಮೂಲಕ ನಡೆದಿರುವಂತಹ ಬಹುದೊಡ್ಡ ಭ್ರಷ್ಟಾಚಾರ ಕಣ್ಣಿಗೆ ರಾಚ್ತಾ ಇದೆ. ಮತ್ತು IT EDಗಳನ್ನು ದುರ್ಬಳಕೆ ಮಾಡಿಕೊಂಡು ಕೆಲವು ಸಂಸ್ಥೆಗಳಿಂದ, ಆಗಲೇ ಸರ್ ಪ್ರಸ್ತಾಪ ಮಾಡಿದ್ರು, ಬಾಂಡನ್ನು ಕಲೆಕ್ಟ್ ಮಾಡಲಾಗಿದೆ. ಅದನ್ನು ಹಪ್ತ ವಸೂಲಿ ಅಂದರೂ ಕೂಡ ತಪ್ಪಾಗಲಾಗದು. ಅದನ್ನು ರಾಹುಲ್ ಗಾಂಧಿಯವರು ಟೀಕೆ ಕೂಡ ಮಾಡಿದ್ದಾರೆ. ಅದಕ್ಕೆ ಅಮಿತ್ ಶಾ ಕೂಡ ನೀವು 1600 ಕೋಟಿ ಹಪ್ತ ವಸೂಲಿ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಎಲ್ಲ ಒಂದು ಕಡೆಗೆ ಇದು ಕೋರ್ಟ್ಗೆ ಹೋಗುವವರೆಗೂ ಕೂಡ SBI ಈ ರೀತಿ ಮಾಹಿತಿಗಳನ್ನು ಬಿಟ್ಕೊಟ್ಟಿರಲಿಲ್ಲ. ಅಂತಿಮವಾಗಿ ಮಾಹಿತಿ ಹೊರಗಡೆ ಬಿದ್ದಿದೆ. ಸುಮಾರು 6000 ಕೋಟಿಯನ್ನು BJP ತನ್ನ ಖಾತೆಗೆ ಹಾಕ್ಕೊಂಡಿದೆ ಅಂತ ಮಾಹಿತಿ ಇದೆ. ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗಿರದಿದ್ದರೆ ಇಷ್ಟು ಹಣವನ್ನು BJPಗೆ ಹೋಗ್ತಿರ್ಲಿವೇನೋ ಅಂತ ಅನಿಸುತ್ತೆ. BJP ಎಲೆಕ್ಟ್ರಲ್ ಬಾಂಡ್ ಮೂಲಕ ಏನು ಸಂಗ್ರಹ ಮಾಡಿದೆಯಲ್ಲ, ಆ ಹಣವನ್ನು ಕೂಡ ಏನಾದರೂ ಜನರಿಗೆ ಹಂಚಿಬಿಡ್ತೀನಿ ಅಂತ ಹೇಳಿಬಿಟ್ರೆ ಅಂತ ಒಂದು ಕುತೂಹಲ ಸರ್. ಸೊ ನೀವು ಅದನ್ನು ಆಗ್ರಹಿಸ್ತಾ ಪ್ರತಿಪಕ್ಷವಾಗಿ ನೋಡಿ, ಒಂದೇ ಗೊತ್ತಾ, ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಬೇಕು, ಚುನಾವಣೆ ಮಾಡಲಿಕ್ಕೆ ದೇಣಿಗೆ ಬೇಕು, ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ದೇಣಿಗೆ ಬೇಕು. ದೇಣಿಗೆ ತೆಗೆದುಕೊಳ್ಳೋದು ಸ್ವಾಭಾವಿಕ. ಆದರೆ ಭ್ರಷ್ಟಾಚಾರದ ಮುಖಾಂತರ ದೇಣಿಗೆ ತೆಗೆದುಕೊಳ್ಳೋದು, ಬೇರೆ ಪಕ್ಷಗಳಿಗೆ ಹಣ ಹೋಗ್ದಂಗೆ ತಡೆಯುವಂಥದ್ದು, ನಿಮ್ಮ ಪಕ್ಷಕ್ಕೆ ಮಾತ್ರ ಬರೋದಕ್ಕೆ ನೀವು ಒತ್ತಾಯಪೂರ್ವಕವಾಗಿ ಈಡಿನ ಚೂ ಬಿಟ್ಟು ಈಡಿ ಮೇಲೆ ದಾಳಿ ಮಾಡಿಸಿ ತದನಂತರ ನೀವು ಹಣ ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಇದನ್ನು ನಿಜವಾದ ಭ್ರಷ್ಟಾಚಾರ ಅಂತಾರೆ, ದಬ್ಬಾಳಿಕೆ ಅಂತಾರೆ. ಆಮೇಲೆ ಇದನ್ನೇನು ಗೊತ್ತಾ, ನೀವು ಯಾರಿಂದ ಪಡ್ಕೊಂಡ್ರಿ, ಎಷ್ಟು ಪಡ್ಕೊಂಡ್ರಿ, ಯಾರು ಕೊಟ್ಟರು ಅಂತ ಮಾಹಿತಿನೇ ಗೊತ್ತಾಗಬಾರ್ದು ಅನ್ನೋದು ಪ್ರಾಮಾಣಿಕತೆ ಇಲ್ಲದ್ದು ಅಂತ ಹೇಳ್ತಾರೆ, ಪಾರದರ್ಶಕ ಇಲ್ಲದ್ದು ಅಂತ ಹೇಳಿ. ಅಂದರೆ ಭ್ರಷ್ಟಾಚಾರವನ್ನು ನೀವು ಕಾನೂನುಬದ್ಧ ಮಾಡೋದ್ರಿಂದ ತೋರಿಸ್ತದೆ. ಇದನ್ನು ನಾವು ಜನತೆ ಕೊಟ್ಬಿಡ್ತೀವಿ ಅಂತ ನಾವು ಆ ಥರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದಂತ ಹೇಳ್ಬೋದು, ಪಾರದರ್ಶಕತೆ ಇರ್ಬೋದು, ಜನತೆಗೆ ನಾವು ಅಕೌಂಟೇಬಲ್ ಇದ್ದೀವಿ.
ಚುನಾವಣಾ ಆಯೋಗಕ್ಕೆ ನಾವು ಅಕೌಂಟೇಬಲ್ ಇದ್ದೀವಿ, ಈ ವ್ಯವಸ್ಥೆಯನ್ನು ನಾವು ಅಕೌಂಟೇಬಲ್ ಇದ್ದೀವಿ. ಈಗ ನೀವು ಹೇಳಿದ್ರೆ ಅಮಿತ್ ಶಾ ಹೇಳ್ಬಿಟ್ರಂತಲ್ಲ, ಏನೋ ನಿಮ್ಗೆ 6,900 ಕೋಟಿ BJP ಬಂದಿದೆ, ಕಾಂಗ್ರೆಸ್ಗೂ 1,400 ಕೋಟಿ ಬಂದಿದೆ ಅಂತ ಅಮಿತ್ ಶಾ ಹೇಳಿದ್ರಲ್ಲ. 1,400 ಕೋಟಿ ನಮ್ಗೆ ಹೆಂಗೆ ಬಂತು? ಜನ ಕೊಟ್ಟಿದ್ದಾರೆ, ಕಂಪ್ನಿಗಳು ಕೊಟ್ಟಿದ್ದಾವೆ. ನಾವು ಇಡಿ ಬಿಟ್ಟಿದ್ವಾ? ನಾವು ಅಧಿಕಾರದಲ್ಲ ಇದ್ದೀವಿ, ಇಡಿ ಬಿಟ್ಬಿಟ್ಟು ದಬ್ಬಾಳಿಕೆ ಮಾಡಿ ತಗೊಳ್ಳಿಕ್ಕೆ ನಮಗೆ ಕೊಟ್ಟಿದ್ದಾರೆ. ಇಡಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋಕೆ ಯಾರಿಗೆ ಅವಕಾಶ ಇದೆ? BJP ಮಾತ್ರ ಅವಕಾಶ ಇದೆ. 14 ಕಂಪ್ನಿಗಳ ಮೇಲೆ ಇವರು ಇಡಿ ದಾಳಿ ಮಾಡ್ತಾರೆ. 30 ದಿನದೊಳಗಾಗಿ ಅವ್ರಿಗೆ ಚಂದ ಬರುತ್ತೆ ಆ 14 ಕಂಪ್ನಿಗಳಿಂದ. ಅಂತ ಆಮೇಲೆ ಏನ್ರಿ ಆ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಿಂದ ಚಂದ ವಸೂಲಿ ಮಾಡಿದ್ದಾರೆ ಅಂದರೆ ಅವ್ರು ಇನ್ನು ಯಾವ ತಗೊಂಡಿದ್ದಾರೆ. ಈ ರೀತಿಯ ದುರಂತ ಆಗಿದೆಯಲ್ಲ ದೇಶದಲ್ಲಿ, ಇದು ಸ್ಟಾಪ್ ಆಗಬೇಕು. ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜಿಂದ ಇದು ತನಿಖೆ ಆಗಬೇಕು. ಆಗ ಮಾತ್ರ ದೇಶಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ್ವೈಸ್ ಈ ಮೋದಿ, ಅಮಿತ್ ಶಾ ಇವರೆಲ್ಲ ಇರ್ತಾರಲ್ಲ, ಈ ಥರ ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ, ಯಾಮಾರಿಸ್ತಾ ಇರ್ತಾರೆ. ಚುನಾವಣೆಗೊಂದು ಜನಗಳ ದಿಕ್ಕನ್ನು, ಅವರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಏನು ಬೇಕೋ ಆ ಥರ ಒಂದು ಗಿಮಿಕ್ಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇದೆಲ್ಲರೂ ಎಚ್ಚೆತ್ಕೊಂಡಿದ್ದಾರೆ. ತುಂಬ ಜನ ಅಲ್ಲೇ ಜಾಗೃತಿ ಬಂದಿದೆ. ಈ 10 ವರ್ಷಗಳಾಯಿತು, ಇದಕ್ಕಿಂತ ಜಾಗೃತಿ ಇನ್ನೇನು ತೊಗೊಳಕ್ಕೆ ಸಮಯ ಬೇಕಾಗ್ತದೆ. ನನ್ನ ಪ್ರಕಾರ ಈ ಜಾಗೃತಿ ಬಂದಿದೆ. ಇದು ಬದಲಾಗುತ್ತೆ, ಬದಲಾವಣೆ ಬಯಸ್ತೀವಿ ನಾವು. ಓಕೆ ಸರ್, ನೀವು ಹೇಳಿದಾಗೆ ಬದಲಾವಣೆ ಆಗೋದಾದರೆ ಖಂಡಿತ ಆಗಲಿ. ಹೊಸ ರೀತಿಯ ಚರ್ಚೆಗಳು, ಹೊಸ ರೀತಿಯ ಏನು ಬೆಳವಣಿಗೆಗಳು ದೇಶದಲ್ಲಾಗಲಿ ಮತ್ತು ದೇಶ ಅಭಿವೃದ್ಧಿಯತ್ತ ನಡೀಲಿ ಎಂಬುದು ಕೂಡ ನಮ್ಮ ಆಶಯ ಕೂಡ ಹೌದು. ಇಷ್ಟು ಹೊತ್ತು ಈ ವಿಶೇಷ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತಾಡಿದ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.